ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನೀತು ಬ್ಲಾಗ್ಗೆ ಸ್ವಾಗತ. ನೀತು ಬ್ಲಾಗ್ ಆದಷ್ಟು ಶೇರ್ ಮಾಡಿ, ಆದಷ್ಟು ಬೆಲ್ ಬಟನ್ ಮಾಡಿ. ಯಾಕಂದರೆ ಮೊದಲನೇ ವೀಡಿಯೋ ನಾನು ಏನು ಹಾಕ್ತೀನೋ ಅದು ನಿಮಗೆ ಬರುತ್ತೆ. ಹಾಗಾಗಿ ನಿಮ್ಗೆ ಕೇಳ್ಕೊಳ್ತಿರೋದು ಇಷ್ಟೇ. ಇವತ್ತಿನ ವಿಡಿಯೋ ಅಂತೂ ತುಂಬ ಚಿಕ್ಕದಂತೂ ಇಲ್ಲ, ತುಂಬ ಲಾಂಗ್ ವಿಡಿಯೋ ಇದೆ. ಹಾಗಾಗಿ 2 ತಪ್ಪಿದರೆ 3 ಹಾಕ್ತೀನಿ. ಹಾಗಾಗಿ ನಿಮಗೆ ನೆನಪಿಡಲಿ ಅಂತ ಹೇಳಿ ಬೆಲ್ ಬಟನ್ ಒತ್ತಿ ಅಂತ ಹೇಳಿದೆ. ಯಾಕಂದರೆ ನೀವು ಬೆಲ್ ಬಟನ್ ಒತ್ತಿದ್ರೆ ಏನೇ ನಾನು ಹಾಕಿದ್ರು ಫಸ್ಟ್ ನಿಮಗೆ ಶೇರ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದೆ. ನಿಮಗೆ ನೋಡೋ ಇಂಟ್ರೆಸ್ಟ್ ಏನಾದ್ರು ಇದ್ದರೆ ಈ ಕೆಲಸ ನೀವು ಮಾಡಿ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಬೋರಿಂಗ್ ಅಲ್ವಾ? ಅದಕ್ಕೆ ಬಿಟ್ಬಿಡ್ತೀರಾ. ಪರವಾಗಿಲ್ಲ. ಲೇಡೀಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹಬ್ಬಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ಕೊಂಡು ಸುಸ್ತಾಗಿರ್ತೀರ ಅಂತ ನನಗೆ ಗೊತ್ತು. ಎಲ್ಲರೂ ಸುಸ್ತಾಗಿರ್ತೀರ. ಆಲ್ಮೋಸ್ಟ್ ನಾನು ಕೂಡ ಸುಸ್ತಾಗಿದ್ದೀನಿ. ಆದರೂ ಇದು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನಿಮಗೋಸ್ಕರ ಅಂತಲೇ. ನಮ್ಮನೇಲಿ ಏನೇನು ನಡೀತು ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ ಒಂದು ಫ್ರೆಂಡ್ ಆಗಿ. ಹಾಗೆ ನೀವು ನನ್ನ ಫ್ರೆಂಡ್ ಆಗಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಕರ್ಜಿಕಾಯಿ ಹೇಗೆ ಮೊದಲಿಗೆ ಕರ್ಜಿಕಾಯಿ ಮಾಡೋದು ಅಂತ ಅಂದರೆ ಗೌರಿ ಹಬ್ಬಕ್ಕೆ, ಅಂದರೆ ಗೌರಿ ಹಬ್ಬ ಅಲ್ಲ, ಗೌರಿ ಗಣೇಶ. ನನಗೆ ಮೇನು ಗೌರಿ ಹಬ್ಬಕ್ಕಿಂತ ಗಣೇಶ ಹಬ್ಬ ತುಂಬ ದೊಡ್ಡದು. ಯಾಕಂದರೆ ನಾವು ಮನೇಲಿ ಗಣಪತಿ ಇಡೋದ್ರಿಂದ ಅದಕ್ಕೆ ನಾವು ಭೋಗ್ ಅಂದರೆ ಆ ದೇವರಿಗೆ ಇಡ್ತೀವಲ್ವ. ಹಾಗಾಗಿ ನೀಟಾಗಿ ಸ್ನಾನ ಮಾಡ್ಕೊಂಡು ಫುಲ್ ಕ್ಲೀನ್ ಎಲ್ಲ ಮಾಡ್ಕೊಂಡು ಆ ದೇವರಿಗೋಸ್ಕರ ಕರ್ಜಿಕಾಯಿ ಚಿರೋಟಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನಾನು ಚಿರೋಟಿ ಮತ್ತು ಕರ್ಜಿಕಾಯಿ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಆದರೆ ತುಂಬ ಲಾಂಗ್ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಆದರೆ ಸುಮ್ಮನೆ ಹಾಗೆ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಯಾಕಂದರೆ ನನಗೆ ಗೊತ್ತಿರೋಂಗೆ ಎಲ್ಲರಿಗೂ ಬರೋ ಕೆಲಸನೇ ಇದು, ವಿಶೇಷ ಬೇರೆ ಕೆಲಸ ಏನೂ ಇಲ್ಲ. ಆದರೆ ಮಾಡೋ ವಿಧಾನದಲ್ಲಿ ಸ್ವಲ್ಪ ಚೇಂಜ್ ಇರುತ್ತೆ. ಬಿಟ್ಟರೆ ಒಂದು ಟೆಕ್ನಿಕ್ ಇರುತ್ತೆ, ಆ ಥರ ಮಾಡಿದರೆ ಆ ಥರ ಒಂದು ಇದಾಗುತ್ತೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಯಾಕಂದರೆ ನಾನು ಹಬ್ಬದ ಮುಂಚೆ ಎಷ್ಟಕ್ಕೊಂದು ಬ್ಯುಸಿ ಆಗ್ತೀನಿ, ಮತ್ತು ಹಬ್ಬದ ಮುಂಚೆ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಬನ್ನಿ, ಮೊದಲಿಗೆ ಚಿರೋಟಿಗೆ ಮತ್ತು ಕರ್ಜಿಕಾಯಿಗೆ ಒಂದೇ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಬರ್ತಲ್ಲ ಅದು. ಮೈದಾ ಹಿಟ್ಟು ಎಷ್ಟು 3/4%, ಅಂದರೆ ಚಿರೋಟಿ ರವೆ 1/4%. ಇಲ್ಲ ಅಂದರೆ 3/4% ಮೈದಾ ಹಿಟ್ಟು ಬೇಡ, ಒಂದು 65% ಮೈದಾ ಹಿಟ್ಟು, ಇನ್ನೂ 45% ಚಿರೋಟಿ ರವೆ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡು ಹದ ಮಾಡಿ ಇಟ್ಕೋಬೇಕು. ಮೊದಲು ಅಂದರೆ ಕಲ್ಲು ಇದ್ದರೆ ಅದರಲ್ಲಿ ನಾವು ಚಚ್ತಿದ್ವಿ ಹಿಟ್ಟನ್ನು. ಯಾಕಂದರೆ ಅದು ಸ್ಮೂತ್ ಬಿದ್ದಿದ್ದರೆ ಚಿರೋಟಿ ತಿನ್ನಬೇಕಾದ್ರೆ ಸ್ಮೂತಾಗಿರುತ್ತೆ, ಇಲ್ಲಾಂದರೆ ಒಂಥರ ಗಟ್ಟಿ ಥರ ಬರುತ್ತೆ. ಅದು ಬರಬಾರ್ದು ಅಂತ ಚೆನ್ನಾಗಿ ಒಳ್ಕಲ್ಲಲ್ಲಿ ಹಿಟ್ಟನ್ನು ಕುಟ್ಕೊಳ್ತಿದ್ವಿ. ಆದರೆ ಈಗ ನಮ್ಮ ಮನೇಲೂ ಅಂದರೆ ಕಲ್ಲಿಲ್ಲ. ಹಾಗಾಗಿ ನಾನು ಒಂದು ಇದ್ರ ಕಲ್ಲಿತ್ತು, ಅದರಲ್ಲೇ ಚೆನ್ನಾಗಿಟ್ಟು ಹದ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಹಿಟ್ಟು ಹದ ಮಾಡಿ 2 ಭಾಗ ಮಾಡಿ ಇಟ್ಕೊಳ್ತಿದ್ದೀನಿ, ಒಂದು ಚಿರೋಟಿಗೆ ಒಂದು ಕರ್ಜಿಕಾಯಿಗೆ. ಯಾಕಂದರೆ ನಾನು ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ. ತುಂಬ ಮಾಡಿದರೆ ಸ್ಮೂತ್ ಬಿದ್ದುಬಿಟ್ರೆ ಯಾರೂ ಮನೇಲಿ ಮಕ್ಕಳು ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ಸೈಡ್ ಕರ್ಜಿಕಾಯಿಗೆ ನಿಮಗೆ ಏನೇನು ಬೇಕು ಅಂದರೆ ಕೊಬ್ಬರಿ, ಆ ಕೊಬ್ಬರಿ ಸಿಪ್ಪೆ ಎಲ್ಲ ತೆಗ್ದು ಇಟ್ಕೋಬೇಕು. ಅಂದರೆ ಸಿಪ್ಪೆ ತೆಕ್ಕೊಂಬಿಡ್ಬೇಕು. ಆಮೇಲೆ ಕೊಬ್ಬರಿನ ತುರಿದು ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಎಷ್ಟು ಬೇಕೋ ಅಷ್ಟು ಸಕ್ಕರೆ ರುಚಿಗೆ, ಅಂದರೆ ಸ್ವೀಟ್ ಏನು ಬೇಕೋ ಹಾಗೆ, ಸ್ವಲ್ಪ ಗಸಗಸೆ, ಆಮೇಲೆ ನಿಮಗೆ ಬೇಕು ಅಂದರೆ ಕಡಲೆ. ನಾವು ಒಂದು ಸ್ವಲ್ಪ ಕಡಲೆ ಕುಟ್ಬಿಟ್ಟು ಹಾಕ್ತೀವಿ, ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಬೇಡ. ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಬರೀ ಗೋಡಂಬಿ, ದ್ರಾಕ್ಷಿ ಅಷ್ಟೇ. ಇನ್ನು ನಿಮಗೆ ಸೈಡ್ ಏನಾದರೂ ಬೇಕು ಅಂದರೂ ಡ್ರೈ ಫ್ರೂಟ್ಸಲ್ಲಿ ಏನು ಬೇಕಾದರೂ ಹಾಕ್ಕೋಬೋದು, ತೊಂದರೆ ಇಲ್ಲ. ನಾನು ಬರೀ ಗೋಡಂಬಿ, ದ್ರಾಕ್ಷಿ ಮಾತ್ರ ಹಾಕಿದ್ದೀನಿ. ಹಾಕಿ ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೆ. ಇದನ್ನು ಏನಕ್ಕೆ ಈ ಥರ ಮಾಡ್ಕೊಳ್ತಿದ್ದೀನಿ ಅಂದರೆ ಚಿಕ್ಕ ಉಂಡೆ ಮಾಡ್ಕೊಂಡು ಇಟ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಕೆಲಸ. ಹಾಗಾಗಿ ಇದು ಹೇಗೆ ಅಂದರೆ ಒಂದು ಪೂರಿ ಶೇಪ್ಗೆ, ಅಂದರೆ ಪೂರಿ ನಾವು ದಪ್ಪ ಇದು ಮಾಡ್ಕೊಳ್ತೀವಿ, ಯಾಕೆ ಹೇಳಿ, ಸ್ಮೂತಾಗಿಡಲಿ ಪೂರಿ ತಿನ್ನಬೇಕಾದ್ರೆ ಅಂತ. ಇದು ಹಾಗಲ್ಲ, ತುಂಬ ತೆಳ್ಳ ಲಟ್ಟಿಸ್ಕೊಳ್ತೀವಿ. ಯಾಕೆ ಹೇಳಿ, ಅದು ಕುರುಮ್ ಅಂತ ಬರಬೇಕು. ಅಂದರೆ ಕರ್ಜಿಕಾಯಿ ತಿನ್ನಬೇಕಾದ್ರೆ ಸ್ಮೂತ್ ಬೀಳಬಾರ್ದು ಅನ್ನೋದಕ್ಕೆ ಆದಷ್ಟು ಎಷ್ಟು ತೆಳ್ಳ ಆಗುತ್ತೋ ಅಷ್ಟು ತೆಳ್ಳನ ಲಟ್ಟಿಸ್ಕೊಳ್ತೀನಿ. ಇದು ಈ ಥರ. ಅಂದರೆ ಇದು ಮಾಡ್ಬೇಕಾದ್ರೆ ನಂಗೊಂದು ನೆನಪು ಬಂತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ಅಂದರೆ ಒಂದು ಬನ್ನಿ 26 ವರ್ಷದ ಬ್ಯಾಕ್ 27 ವರ್ಷದ ಬ್ಯಾಕು. ಅಂದರೆ ಹೇಗೆ ಅಂದರೆ ನನಗೆ ಗಣಪತಿ ಹಬ್ಬ ಯಾಕೆ ಇಷ್ಟ ಅಂತ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಆವಾಗ ನಾವು ಚಿಕ್ಕವರಿರ್ಬೇಕಾದ್ರೆ ಸ್ಟೋರಿ ನಿಮ್ಗೆ ಹೇಳ್ತಿರೋದು, ಯಾಕಂದರೆ ಈ ವಿಡಿಯೋ ನಿಮ್ಗೆ ನೋಡ್ತಾ ನೋಡ್ತಾ ಬೋರ್ ಆಗಬಾರ್ದಲ್ಲ ಅಂತ ನನಗೂ ಒಂದು ನೆನಪು ಬಂತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೋದೆ. ನೀವೆಲ್ಲ ಮಕ್ಕಳಿರ್ಬೇಕಾದ್ರೆ ಏನು ಮಾಡ್ತೀರಾ, ನಿಮಗೂ ಎಲ್ಲರೂ ಗಣಪತಿ ಇಡಬೇಕಾದ್ರೆ ಇಷ್ಟ ಆಗುತ್ತೆ ಅಲ್ವಾ. ಒಬ್ರೊಬ್ರು ಮನೇಲಿ ಇಡ್ತಾರೆ, ಒಬ್ರೊಬ್ರು ಇಡಲ್ಲ. ಹಾಗೆ ಕೂಡ ನಮ್ಮ ಮನೇಲೂ ಕೂಡ ಗಣಪತಿ ಇಡ್ತಾ ಇದ್ದಿಲ್ಲ. ಅಂದರೆ ನಾವು ಗಣಪತಿ ಹಬ್ಬದ ದಿನ ನಾಗದುತ್ತಕ್ಕೆ ಹೋಗಿ ಹಾಲು ಹಾಕ್ಬಿಟ್ಟು ಬರ್ತಿದ್ವಿ. ಹಾಗಾಗಿ ನನಗೆ ತುಂಬ ಇಷ್ಟ, ಎಲ್ಲರೂ ಗಣಪತಿ ಇಡಬೇಕಾದ್ರೆ ತುಂಬ ಇಷ್ಟ ಆಗ್ತಾಯಿತ್ತು. ಅಕ್ಷತೆ ಹಾಕಕ್ಕೆ ಹೋಗ್ತಿದ್ವಿ. ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ 101 ಗಣಪತಿ ಹುಡ್ಕೊಂಡು ಹೋಗೋದು, ಮನೆಗೆ ಹಾಕೋದು. ಆಮೇಲೆ ಅದೇ ಇದರಲ್ಲಿ ಯಾರ ಮನೇಲಿ ತುಂಬ ಚೆನ್ನಾಗಿ ಗಣಪತಿ ಇಟ್ಟಿರ್ತಾರೆ ಅಂತ ನೋಡೋ ಬೇರೆ ಆಸೆ. ಹಾಗೆ ರೋಡಲ್ಲಿರೋ ಗಣಪತಿಗೆಲ್ಲ ಹೋಗ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಬರ್ತಿದ್ವಿ ಆ ಥರ. ಹಾಗೆ ಒಂದು ವರ್ಷ ನಮಗೂ ಅನ್ನಿಸ್ತು, ನಮ್ಮ ಏರಿಯಾದಲ್ಲಿ ನಾವು ಯಾಕೆ ಗಣಪತಿ ಇಡಬಾರ್ದು ಅಂತ. ಹೀಗೆ ಮಕ್ಕಳೆಲ್ಲ ಸೇರಿಕೊಂಡು ಆಟಾಡಬೇಕಾದ್ರೆ ನಾವು ಪ್ಲ್ಯಾನ್ ಮಾಡಿದ್ವಿ, ಸರಿ ನಾವು ಒಂದು ಗಣಪತಿ ಇಡೋಣ ಅಂತ ಹೇಳಿಬಿಟ್ಟು. ಹಾಗೆ ಗಣಪತಿ ಇಡೋಣ ಅಂತ ಏನು ಮಾಡಿದ್ವಿ, ಸುಮ್ಮನೆ ತಮಾಷೆಗೆ ಹೋಗಿ ಮಾತಾಡಿದ್ದು, ಇಡೋಣ ಈ ವರ್ಷ ನಾವು ಕೂಡ ಅಂತ. ಹಾಗೆ ಏನಾಯಿತು, ಅದು ಹಾಗೆ ಮಾತಾಡ್ತಾ ತಮಾಷೆ ಹೋಗಿ ನಿಜ ಸೀರಿಯಸ್ ಆಗೋಯ್ತು. ಸರಿ ನಾವಿಡೋಣ ಗಣಪತಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ತಾ ಒಂದು 6-7 ಜನ ಮೊದಲು ನಾವು ಸೇರಿಕೊಂಡಿದ್ದು. ಯಾಕಂದರೆ ಅಕ್ಕಪಕ್ಕ ಇದ್ದಿದ್ದ ಮಕ್ಕಳು ಎಲ್ಲ ಸೇರಿ ಮಾಡಿದ್ದು, ಆಯಿತಾ. ಸರಿ ಮೊದಲಿಗೆ ಏನು ಮಾಡಬೇಕು ನಮಗೆ ನಿಜ ಗೊತ್ತಿಲ್ಲ, ಯಾಕಂದರೆ ನಮಗೆ ಅನುಭವನೂ ಇಲ್ಲ ಯಾರಾದರೂ ಮಾಡಿರೋದನ್ನು ನಾವು ನೋಡೂ ಇಲ್ಲ. ಅಂದರೆ ಬರೀ ಇಟ್ಟಿದ್ದ ಜಾಗಕ್ಕೆ ಹೋಗಿ ಅಕ್ಷತೆ ಹಾಕಿ ಬರ್ತಿದ್ವಿ, ಆ ಥರ ಇತ್ತು. ಹಾಗಾಗಿ ಏನು ಮಾಡಿದ್ವಿ, ಸರಿ ಮೊದಲು ಪ್ಲ್ಯಾನ್ ಮಾಡಿದ್ವಿ, ಸರಿ ನಾವು ಗಣಪತಿ ಇಡೋಕ್ಕೆ ದುಡ್ಡು ಹೇಗೆ, ಎಲ್ಲರ ಮನೆಗೂ ಹೋಗಿ ಅಂದರೆ ಎಲ್ಲರ ಮನೆಗೆ ಹೋಗಿ ದುಡ್ಡು ಇಸ್ಕೊಳ್ಳೋಣ. ಅಂದರೆ ಏನಂತ ಹೇಳ್ತಾರೆ ಅದಕ್ಕೆ, ಗಣಪತಿ ಕಾಣಿಕೆನ ಏನೋ ಇಸ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಒಂದು ಗೋಲ್ಕ ಮಾಡ್ಕೊಂಡ್ವಿ. ಆವತ್ತೇ ಎಲ್ಲರ ಮನೆಗೂ ಹೊರಟ್ವಿ. ಅಂದರೆ 1-2 ದಿನ ಬಿಟ್ಟು ಗಣಪತಿಗೆ ಹೊರಟ್ವಿ. ಈ ಥರ ಚಿಕ್ಕ ಇದು ಮಾಡಿ ಇಟ್ಕೊಂಡಿದ್ದೀನಿ, ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ತೆಳ್ಳ ಲಟ್ಟಿಸ್ಬೇಕು, ಆಯಿತಾ. ಆಮೇಲೆ ಅದಾಯಿತು. ಅದಾಗಿದ್ಮೇಲೆ ಏನು ಮಾಡಿದ್ವಿ, ಹೋದ್ವಿ. ಫಸ್ಟಿಗೆ ನಾಚಿಕೆ ಕೂಡ ನಮಗೆ, ಹೇಗೆ ಇದು ಮಾಡೋದು ಅಂತ, ಗಣಪತಿ ಕಾಣಿಕೆ ಕೇಳೋದು ಹೇಗೆ ಅಂತ. ಸರಿ ಡಬ್ಬ ಅಲ್ಲಾಡ್ಸೋದು, ಗಣಪತಿ ಕಾಣಿಕೆ ಕೊಡಿ ಅಂತ ಕೇಳೋದು. ಪಾಪ ಎಲ್ಲರೂ ಇದ್ದವರೆಲ್ಲ 50, 20, 30 ಆ ಥರ ಕೊಡ್ತಾಯಿದ್ರು. ಒಬ್ಬರೊಬ್ಬರು ಅಲ್ಲೇ ಸ್ವಂತ ಮನೆ ಇರೋರು ₹100, ₹150 ಕೂಡ 26 ವರ್ಷದ ಬ್ಯಾಕ್ ಅಷ್ಟು ಹಾಕ್ತಿದ್ರು. ನಮ್ಗೆ ಖುಷಿ. ₹100 ಮೇಲೆ ಹಾಕಿದರೆ ಸಿಕ್ಕಾಪಟ್ಟೆ ಖುಷಿ. ಇವ್ರು ₹100 ಮೇಲೆ ಹಾಕಿದ್ದಾರೆ, ಪ್ರಸಾದ ಮಾಡಿದ ದಿನ ಹೋಗಿ ಕೊಟ್ಬರೋಣ ಇವರಿಗೆ ಅಂತ ನಾವು ಮಾತಾಡ್ಕೊತಿದ್ವಿ. ಅಷ್ಟು ಖುಷಿ ₹100 ಹಬ್ಬ ಬಂದಿದ್ದ ತಕ್ಷಣ. ಆಮೇಲೆ ಅದೆಲ್ಲ ಆಯಿತು, ಗಣಪತಿ ಇಡೋ ಪ್ಲ್ಯಾನ್ ಆಯಿತು, ದುಡ್ಡು ಅಡ್ಜಸ್ಟ್ ಇತ್ತು. ಈಗ ಗಣಪತಿ ತೊಗೊಂಡು ಬರಬೇಕು ನಾವು. ಹೇಗೆ, ಸರಿ ನಮ್ಮನೆ ಮೇಲೆ, ಅಂದರೆ ನಮ್ಮನೆ ಇರೋ ಜಾಗದಿಂದ ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಗಣಪತಿ ಮಾಡ್ತಿದ್ರು, ಕುಂಬಾರರು ಇದ್ದರು ಅಲ್ಲಿ ನಮ್ಮ ಲೈನಲ್ಲಿ. ಹಾಗಾಗಿ ಅಲ್ಲಿ ಹೋದ್ವಿ. ನಮಗೆ ಈ ಥರ ಗಣಪತಿ ಮಾಡಿಕೊಡಿ ಅಂದ್ವಿ. ಎಲ್ಲಿಗಪ್ಪ ಅಂದರು, ಇಲ್ಲೇ ನಿಮ್ಮ ಮನೆ ಕೆಳಗೆ ನಮ್ಮ ಮನೆ ಇರೋದು ಇಲ್ಲಿ. ನೀವು ನಮ್ಮ ಏರಿಯಾ ಮಕ್ಕಳಾ, ಸರಿ ನಿಮಗೆ ಒಳ್ಳೆ ಗಣಪತಿನೇ ಮಾಡಿಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ಕಮ್ಮಿಗೂ ಕೂಡ ಮಾಡಿದರು. ಈ ಥರ ತುಂಬ ತೆಳ್ಳ ಆಗಬೇಕು ನೋಡಿ ಚಿರೋಟಿಗೆ. ಇದಕ್ಕೆ ಹೂರ್ಣ ತುಂಬಬೇಕು. ಏನು ಮಾಡಬೇಕು, ಪ್ರೆಸ್ ಮಾಡಬೇಕು ಚೆನ್ನಾಗಿ. ಅಂದರೆ ಹೂರ್ಣ ಆಚೆ ಬರಬಾರ್ದು, ಆ ಥರ ತುಂಬಬೇಕು. ನಾನು ಫಸ್ಟು ಇದು ಮಾಡಿದ್ದು ನಿಮಗೆ, ಅದೊಂದು ಸ್ವಲ್ಪ ಹೂರ್ಣ ಆಚೆ ಬರುತ್ತೆ, ಆದರೂ ಪರವಾಗಿಲ್ಲ, ಪ್ರೆಸ್ ಮಾಡಿ ಅದು ಒಳಗೆ ತುಂಬೋದು. ಹಾಗೆ ಒಂದೊಂದೇ ಸೈಡ್ ಈ ಥರ ಚಿಕ್ಕದಾಗೆ ಫೋಲ್ಡಿಂಗ್ ಮಾಡ್ಕೊಂಡು ಹೋಗಬೇಕು. ದೊಡ್ಡ ವಿಚಾರ ಏನಿಲ್ಲ. ಫಸ್ಟ್ ಪ್ರೆಸ್ ಮಾಡಬೇಕು, ಆಮೇಲೆ ಫೋಲ್ಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ಹೂರ್ಣ ಆಚೆ ಬರಬಾರ್ದು. ಫ್ರೈ ಮಾಡಬೇಕಾದ್ರೆ ಹೂರ್ಣ ಆಚೆ ಬಂದಿರೋದ್ರೆ ಸೀದೋಗುತ್ತೆ. ಹಾಗಾಗಿ ಫಸ್ಟ್ ಪ್ರೆಸ್ ಮಾಡ್ಕೊಂಡು ಆಮೇಲೆ ಈ ಥರ ಹಿಂಗೆ ಇಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಟರ್ನ್ ಮಾಡ್ತಾ ಹೋದರೆ ಚಿರೋಟಿ ಶೇಪ್ ಬರುತ್ತೆ. ಅಲ್ಲಿ ನೋಡಿ ಪ್ರೆಸ್ ಆಗಿದ್ದಿಲ್ಲ, ಹಾಗಾಗಿ ಆಚೆ ಬಂತು. ಅದಕ್ಕೋಸ್ಕರ ಫಸ್ಟೇ ಗಟ್ಟಿ ಪ್ರೆಸ್ ಮಾಡ್ಕೋಬೇಕು. ಇದು ಫಸ್ಟ್ ಅಲ್ವಾ, ನಾನು ತೋರಿಸ್ಬೇಕಾದ್ರೆ ನನಗೆ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಸಾರಿ ಬಂತು. ಬನ್ನಿ ಮತ್ತೆ ಬ್ಯಾಕ್ ಹೋಗೋಣ. ನನ್ನ ಸ್ಟೋರಿ ಕೇಳ್ತೀರಂತೆ. ನನಗೂ ಒಳ್ಳೆ ಮೆಮೊರಿ ಬರ್ತಾಯಿದೆ ಇದು ಮಾಡಬೇಕಾದ್ರೆ. ಆಮೇಲೆ ಏನಾಯಿತು, ಹಾಗೆ ದುಡ್ಡು ಕಲೆಕ್ಷನ್ ಆಯಿತು. ಅವ್ರಿಗೆ ಹೇಳಿದ್ವಿ. ಒಂಥರ ಗಣಪತಿ ಹೇಗೆ ಮಾಡಿಕೊಟ್ರು ನನಗೆ ಇನ್ನೂ ಕಣ್ಣಲ್ಲಿದೆ. ಅದು ನವಿಲು, ಅಂದರೆ ನವಿಲು ಡ್ಯಾನ್ಸ್ ಆಡಬೇಕಾದ್ರೆ ರೆಕ್ಕೆ ಇದು ಮಾಡ್ಕೊಳತ್ತಲ್ಲ, ಆ ಥರ ರೆಕ್ಕೆ ಇದು ಮಾಡಿದೆ. ಅದ್ರ ಮೇಲೆ ಕಾಲು ಕೆಳಗೆ ಹಾಕ್ಕೊಂಡು ಗಣಪತಿ ಕೂತಿರೋದು. ಆಮೇಲೆ
ವಿಷ್ಣುದು ಒಂದು ಇದು ಬರುತ್ತಲ್ವ, ಅದು ಇಟ್ಕೊಂಡು ಕೈಯಲ್ಲಿ ಕೂತಿರೋದು. ಎಷ್ಟು ಲಕ್ಷಣ ಇತ್ತು ಅಂದರೆ, ಎಷ್ಟು ಕಲರ್ಫುಲ್ ಮಾಡಿಕೊಟ್ಟಿದ್ರು ಅಂದರೆ, ನಾವು ನೋಡಿದ ತಕ್ಷಣ ದಂಗು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅಂದರೆ ಅಷ್ಟು ಚೆನ್ನಾಗಿತ್ತು. ನನಗೆ ಗೊತ್ತು ಮೊದಲನೇ ಗಣಪತಿ ನಾವು ತಂದಿದ್ದು ಹೇಗಿತ್ತು ಅಂತ ಹೇಳಿ ಫುಲ್ ನೆನಪಿದೆ ನನಗೆ. ಅಷ್ಟು ಚೆನ್ನಾಗಿತ್ತು. ಈಗ ಅದಾಯಿತು, ಹಣ್ಣು ಕಾಯಿ ಎಲೆ ಅಡಿಕೆಲ್ಲ ತರಬೇಕಿತ್ತು. ಓಕೆ, ಅದೆಲ್ಲ ರೆಡಿ ಆಯಿತು. ಈಗ ನಾವು ಗಣಪತಿ ಇಡೋಕ್ಕೆ ಮಂಟಪ ಮಾಡಬೇಕು. ಹೇಗೆ ಮಾಡೋದು ಮಂಟಪ ನಮಗೆ ಗೊತ್ತಿಲ್ಲ. ಮಂಟಪ ಮಾಡೋ ಹೈಟಲ್ಲಿ ಮಾಡೋ ಥರ ಯಾರೂ ನಮ್ಮಲ್ಲಿಲ್ಲ, ಎಲ್ಲ ಚಿಕ್ಕ ಚಿಕ್ಕವರೇ ಇದ್ದಿದ್ದು. ಸರಿ, ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ನಮ್ಮ ಮನೆ ಪಕ್ಕದ ಮನೆ ಅವರು ಮನೆ ಕಟ್ಟ ಕೆಲಸ ಅವ್ರದ್ದು. ಅವ್ರ ಹತ್ರ ಇತ್ತು ಬಂಬು, ದೊಡ್ಡ ದೊಡ್ಡ ಬಂಬ್ಗಳಿತ್ತು. ಆ ಬಂಬ್ ಇಸ್ಕೊಂಡ್ವಿ. ಅಂದರೆ ಇದು ಮಂಟಪ ಕಟ್ಟೋಕ್ಕೆ. ಈಗ ಮಂಟಪ ಕಟ್ಟೋದು ಹೇಗೆ ಅಂತ ನಾವು ಡಿಸೈಡ್ ಮಾಡಬೇಕಾದ್ರೆ ನಮ್ಮ ಮನೆ ಅಂದರೆ ಅಪ್ಪ ಅಮ್ಮ ಎಲ್ಲ, ಅಂದರೆ ಎಲ್ಲರೂ ಬಂದರು, ದೊಡ್ಡವರೆಲ್ಲ ಬಂದರು. ನಾವು ಕಟ್ಕೊಡ್ತೀವಿ ನಿಮಗೆ ಮಂಟಪ ಹೇಗೆ ಬೇಕು ಹೇಳಿ ಅಂತ ಹೇಳ್ಬಿಟ್ಟು. ನಮಗೆ ಫುಲ್ ಖುಷಿ. ಸರಿ, ನಾವು ಇಲ್ಲಿ ಗಣಪತಿ ಇಡ್ತೀವಿ ಅಂದ ತಕ್ಷಣ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದಾರಲ್ಲ ಅಂತ. ಸರಿ ಅಂತ ಹೇಳಿ ಅವ್ರ ಕೈಯಲ್ಲಿ ಮಂಟಪ ಕಟ್ಟಿಸ್ಕೊಂಡ್ವಿ. ಆಮೇಲೆ ಅವ್ರ ಮನೇಲಿರೋ ಲೇಡೀಸ್ ಎಲ್ಲ ಏನು ಮಾಡಿದರು, ಸಗಣಿ ಎಲ್ಲ ಹಾಕಿ, ಸಗಣಿಲಿ ಅದು ಭೂಮಿ ಒರೆಸ್ತಾರಲ್ವ, ಆ ಥರ ಒರೆಸಿ ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಟು, ಈ ಸೈಡಿಂದ ಈ ಸೈಡ್ ಅಂದರೆ ತುಂಬ ದೂರವರೆಗೂ ರಂಗೋಲಿ ಬಿಟ್ಟು, ಅವ್ರು ತಮಿಳವರು ಫಸ್ಟೇ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನೋಡೋಕ್ಕೆ ಖುಷಿ ಆಗ್ತಿತ್ತು. ಅಂದರೆ ನಮಗೆ ಹೆಂಗಿತ್ತು ಅಂದರೆ, ಈ ಸೈಡ್ ಮನೆ, ಆ ಕಡೆ ಸೈಡು ದೊಡ್ಡ ಕೆರೆ ಇತ್ತು. ನಾವು ಹಿಂಗೆ ಒಂದು ಸ್ವಲ್ಪ ದೂರ ಹೋದ್ರೇ ಕೆರೆ. ನಾವು ಗಣಪತಿ ಬಿಡೋಕ್ಕೆ ಈಸಿ ಆಗ್ತಿತ್ತು ನಮಗೆ. ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಆಮೇಲೆ ಎಲ್ಲ ರೆಡಿ ಮಾಡಿದರು. ಆಮೇಲೆ ನಾವು ಗಣಪತಿ ತೊಗೊಂಬರೋಕ್ಕೆಲ್ಲ ರೆಡಿ ಮಾಡಿದ್ವಿ. ಎಲ್ಲ ಆಯಿತು. ಆಮೇಲೆ ಗೋಲ್ಕಾಯಿ ಎಲ್ಲ ಹೊಡೆದಾಗ ನಾವು ದುಡ್ಡು ಎಷ್ಟಿದೆ ತರೋಕ್ಕೆ ಅಂತ ನೋಡಿದಾಗ ಹೆಚ್ಚು ಕಮ್ಮಿ 2,500 ರೂಪಾಯಿನೋ 3,000 ಒಳಗೆ ದುಡ್ಡಾಗಿತ್ತು. ನಮಗೆ ಖುಷಿನೂ ಖುಷಿ, ಇಷ್ಟೊಂದು ದುಡ್ಡಾಗಿಬಿಟ್ಟಿದೆಯಲ್ಲ ಅಂತ. ಅಷ್ಟೇ ನಮಗೆ ಖರ್ಚು ಕೂಡ ಆಗಿದ್ದು, ತುಂಬ ಏನು ಖರ್ಚಾಗಿಲ್ಲ. ಅಷ್ಟರಲ್ಲೇ ಮಂಟಪ, ಗಣಪತಿ, ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದ್ವಿ. ಆಮೇಲೆ ಇಷ್ಟೇ ಕರ್ಜಿಕಾಯಿ ಮಾಡೋದು, ಬೇರೆ ತುಂಬ ಸಿಂಪಲ್ಲು. ಇದೇನಂದರೆ, ನಾನು ಕರ್ಜಿಕಾಯಲ್ಲಿ ಗಣಪತಿಗೆ ಇಡೋಕ್ಕೋಸ್ಕರ ಹೂವಿನ ಶೇಪಲ್ಲಿ ಒಂದು 5 ಡಿಸೈನ್ ಮಾಡಿಕೊಂಡೆ. ಯಾಕಂದರೆ ದೇವ್ರ ಮುಂದೆ ಇಡೋಕ್ಕೆ ಬೇರೆ ಬೇರೆ ಥರನೂ ಬೇಕಲ್ವಾ, ಹಾಗಾಗಿ. ಇದೂ ತುಂಬ ಸಿಂಪಲ್, ಚಾಕುಲ್ ಕಟ್ ಮಾಡ್ಕೊಂಡು ಹೂವಿನ ಶೇಪ್ ಕೊಟ್ಕೊಳ್ಳೋದು. ಆಮೇಲೆ ಈ ಥರ ಆಯಿತು. ಆಮೇಲೆ ಮತ್ತೆ ನೆಕ್ಸ್ಟ್ ಏನಾಯಿತು, ಅದೆಲ್ಲ ಪ್ಲ್ಯಾನ್ ಆಯಿತು, ಗೊಬ್ಬರ ಎಲ್ಲ ಆಯಿತು. ನಾನು ಹೋಗಬೇಕಿತ್ತು ಹಾಲು ಬಿಡೋಕ್ಕೆ. ಹಬ್ಬದ ದಿನ ಬೆಳಗ್ಗೆ ಅಮ್ಮ ನಮಗೆಲ್ಲ ಕರ್ಕೊಂಡು ಹೋದರು ಹಾಲು ಬಿಡೋಕ್ಕೆ ಹುತ್ತಕ್ಕೆ. ಆಮೇಲೆ ಗಣಪತಿ ತೊಗೊಂಡು ಬರೋಕ್ಕೂ ಆಗಿಲ್ಲ, ಆಮೇಲೆ ಇಡೋಕ್ಕೂ ಆಗಿಲ್ಲ. ಅದೆಲ್ಲ ನನ್ನ ಫ್ರೆಂಡ್ಸ್ಗಳು ಸೇರಿ ಮಾಡಿದರು. ಅವರ ಅಪ್ಪ ಅಮ್ಮ ಆಂಟಿ ಅಂದರೆ ಅಕ್ಕಪಕ್ಕ ಇರೋರೆಲ್ಲ ಸೇರಿ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ರು. ನಾನು ಬಂದಿದ್ದ ತಕ್ಷಣ ಓಡೋಗ್ಬಿಟ್ಟೆ ಗಣಪತಿ ಹತ್ರ ಹೇಗೆ ಮಾಡಿದ್ದಾರೆ ಅಂತ ನೋಡೋಕ್ಕೆ. ಆಮೇಲೆ ಎಲ್ಲ ಇಡ್ತಾಯಿದ್ರು. ಆಮೇಲೆಲ್ಲ ಪೂಜೆ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯಿಂದ ಹೋಳಿಗೆ ಅಡುಗೆ ಏನು ಮಾಡಿದ್ವೋ ಅದು ಮಧ್ಯಾಹ್ನ ದೇವ್ರಿಗೆ ಇಟ್ವಿ ತೊಗೊಂಡೋಗಿ. ಖುಷಿ ನಮಗೆ ಇಷ್ಟು. ಅಂದರೆ ನಮ್ಮದು ಒಂದೇ ದಿನ ಪ್ಲ್ಯಾನ್ ಇತ್ತು, ಸಾಯಂಕಾಲ ಗಣಪತಿ ಬಿಡಬೇಕು ಅಂತ. ಆಮೇಲೆ ಪ್ಲ್ಯಾನ್ ಚೇಂಜ್ ಆಗಿತ್ತು, 3 ದಿನ ಗಣಪತಿ ಇಡೋದು ಅಂತ. ನಾನು ಹೋಗಿದ ತಕ್ಷಣ ಹೇಳ್ತಾಯಿದ್ರು, ಈಗ ನಾವು 3 ದಿನ ಗಣಪತಿ ಇಡೋದು, 1 ದಿನ ಅಲ್ಲ ಅಂತ. ಹೇಗಿಡೋದು 3 ದಿನ ಅಂದರೆ, ದೇವ್ರಿಗೆ ಪ್ರಸಾದ ಮಾಡಬೇಕು, ಬೆಳಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕು, ಹೇಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಆವಾಗ ಹೇಳಿದ್ರು, ಇಲ್ಲ ಎಲ್ಲರೂ ಸೇರ್ಕೊಂಡು ಪ್ರಸಾದ ಕೊಡ್ತಾರಂತೆ, ಯಾರೋ ಒಬ್ಬರು ಪೂಜೆ ಮಾಡೋಕ್ಕಪ್ಪ ಅಂತ ಹೇಳಿ ಡಿಸೈಡ್ ಆಗಿತ್ತು. ಸರಿ ಅಂತ ಆಯಿತು. ನಮಗೆ ಖುಷಿ, 3 ದಿನ ನಮ್ಮ ಮನೇಲಿ ಅಂದರೆ ನಮ್ಮ ಏರಿಯಾದಲ್ಲಿ ಗಣಪತಿ ಇಡತ್ತಲ್ಲ ಅಂತ ಹೇಳಿ ನಾವು ಹೋಗೋದು, ಗಣಪತಿ ನೋಡ್ಕೊಂಡು ಕೂರೋದು, ಆಮೇಲೆ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಆಡೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. 3 ದಿನ ಹೇಗೆ ಆಯಿತು ಅಂತಲೇ ಗೊತ್ತಿಲ್ಲ. ಒಬ್ರೊಬ್ರು ಮನೇಲೂ ಒಂದೊಂದು ಪ್ರಸಾದ ಬರ್ತಾಯಿತ್ತು ನಮಗೆ. ಅಂದರೆ ಎಷ್ಟಕ್ಕೊಂದು ಪ್ರಸಾದ ಬರ್ತಿತ್ತು ಅಂದರೆ, ಪೂಜೆ ಟೈಮ್ಗೆ ಯಾರಾದರೂ ಒಬ್ಬರು ಏನಾದರೂ ತೊಗೊಂಬಂದು ಕೊಡ್ತಾಯಿದ್ರು ನಮಗೆ. ಆಮೇಲೆ ಲಾಸ್ಟ್ ಡೇ ಅಂತೂ ಎಷ್ಟು ಮನೆಯಿಂದ ಪ್ರಸಾದ ಬಂತು ಅಂತ ಹೇಳಿದರೆ, ಒಂದು 5-6 ಥರ ಪ್ರಸಾದ ಆಗಿತ್ತು. ಅಷ್ಟು ಜನ ಕೂಡ ಪ್ರಸಾದ ತೊಗೊಂಬಂದಿದ್ರು. ಆಮೇಲೆ ಜನನೂ ತುಂಬ ಸೇರಿಕೊಂಡಿದ್ರು. ಆಮೇಲೆ ನಾವು ಗಣಪತಿ ಬಿಡಬೇಕಾದ್ರೇ ರಾತ್ರಿ 8 ಗಂಟೆ ಆಗಿಬಿಟ್ಟಿತ್ತು. ಆ ಥರ ಜನ ಸೇರಿಕೊಂಡಿದ್ರು. ನಾವು ಬಿಟ್ಟೆಲ್ಲ ಬಂದ್ವಿ, ಎಲ್ಲ ಆಯಿತು. ಏನೋ ಒಂಥರ ಖುಷಿ ಎಲ್ಲ ಹಾಗೆ. ಆಮೇಲೆ ಅದೆಲ್ಲ ಆಗಿದ್ಮೇಲೆ ಮತ್ತೇನಾಯಿತು, ಗಣಪತಿ ಏನೋ ಬಿಟ್ವಿ, ಎಲ್ಲ ಆಯಿತು. ಗೋಲ್ಕ ಇಟ್ಟಿದ್ವಿ ಅಲ್ಲಿ ಆರತಿ ಮಾಡಬೇಕಾದ್ರೆ.
ಆಮೇಲೆ ಅಲ್ಲಿ ಇಟ್ಟಿದ್ದ ಗೋಲ್ಕ ಅದು ಆರತಿ ಮಾಡ್ಬೇಕಾದ್ರೆ ಎಷ್ಟೋ ದುಡ್ಡು ಬಂದಿತ್ತು ಕಾಯಿನ್ಗಳು. ಅದೆಲ್ಲ ನಾವೇನು ಮಾಡ್ತಿದ್ವಿ, ಗೋಲ್ಕಕ್ಕೆ ಹೋಗಾಕ್ತಾಯಿದ್ವಿ ಅಲ್ಲಿ ಇಟ್ಟಿದ್ದ ಗೋಲ್ಕಕ್ಕೆ. ಆಮೇಲೆ ಎಷ್ಟೋ ಜನ ಗೋಲ್ಕಕ್ಕೂ ದುಡ್ಡು ಹಾಕಿದ್ದಾರೆ. ಅದು ಓಪನ್ ಮಾಡಿ ನೋಡಿದ್ರೆ ಹೆಚ್ಚು ಕಮ್ಮಿ 3,500ನೋ 3,000 ರೂಪಾಯಿ ಮೇಲೆ ದುಡ್ಡಾಗಿತ್ತು. ಏನಪ್ಪ ಇದು ಇಷ್ಟೊಂದು ದುಡ್ಡಾಗಿದೆಯಲ್ಲ ಅಂತ ನಾವು ಏನು ಮಾಡೋದು, ದುಡ್ಡು ನಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ. ಆದರೆ ನಾವು ಬಂದಿದ್ದ ದುಡ್ಡಲ್ಲಿ ಒಂದು ಚಾಕ್ಲೇಟ್ ಕೂಡ ತೊಗೊಂಡು ತಿಂದಿದ್ದಿಲ್ಲ. ಎಷ್ಟು ದುಡ್ಡು ಬಂದಿತ್ತೋ ಅಷ್ಟೆಲ್ಲ ನಾವು ದೇವರಿಗೋಸ್ಕರನೇ ಖರ್ಚು ಮಾಡಿದ್ದು. ಎಲ್ಲನೂ ದೇವರಿಗೆ ಖರ್ಚು ಮಾಡಿದ್ವಿ ದುಡ್ಡು. ಆಮೇಲೆ ಮತ್ತೆ ನಮ್ಮ ಗೋಲ್ಕದಲ್ಲಿ ದುಡ್ಡಿತ್ತಲ್ವ, ಅದು ಕೂಡ ನಮಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಆಮೇಲೆ ಅಲ್ಲೇ ಒಬ್ಬರು ಅಂದರೆ ಗಣಪತಿ ಇಟ್ಟಿದ್ವಿ ಅಲ್ವಾ, ಅವ್ರ ಮನೆ ಹುಡುಗನ ಡ್ಯಾಡಿ ಫೈನಾನ್ಸ್ ಮಾಡ್ತಾಯಿದ್ರು. ಅವ್ರು ಹೇಳಿದರು ಎಷ್ಟು ಬಂದಿದೆ ದುಡ್ಡು, ಇಷ್ಟು ಬಂದಿದೆ. ಸರಿ ಒಂದು ಕೆಲಸ ಮಾಡೋಣ, ಈ ದುಡ್ಡು ತೊಗೊಂಡ್ಬಿಟ್ಟು ಫೈನಾನ್ಸ್ ಬಿಡ್ತೀನಿ, ಬರೋ ಬಡ್ಡಿ ಸಮೇತ ನಿಮಗೆ ಮುಂದಿನ ವರ್ಷ ಮತ್ತೆ ಈ ದುಡ್ಡು ಕೊಡ್ತೀನಿ ನಿಮಗೆ. ನೀವು ಗಣಪತಿಗೆ ಏನೇನು ಬೇಕೋ ಅದನ್ನು ನೀವು ಮತ್ತೆ ತೊಗೊಂಡ್ಬಂದು ಮತ್ತೆ ಗಣಪತಿ ಗ್ರ್ಯಾಂಡಾಗಿಡಿ ಅಂತ ಹೇಳಿದರು. ಸರಿ ಎಲ್ಲರೂ ಒಪ್ಕೊಂಡ್ವಿ ಆಗ್ಬೋದು ಅಂತ. ಅವ್ರನ್ನ ದುಡ್ಡು ಕೊಟ್ವಿ ಎಲ್ಲ ಆಯಿತು. ಅದರಲ್ಲೂ ಕೂಡ ನಾವು ಆ ದುಡ್ಡು ತೊಗೋಬೇಕು, ಇಲ್ಲ ನಾವೇನಾದರೂ ತಿನ್ನಬೇಕು, ನಮಗೆ ಅದು ಅನಿಸೇ ಇಲ್ಲ. ದೇವ್ರಿನ ದುಡ್ಡು ದೇವ್ರ ಹತ್ರನೇ ಇರಬೇಕು ಅಂತ ಹೇಳಿ ಅವ್ರಿಗೆ ಕೊಟ್ಬಿಟ್ಟು ಏನು ಮಾಡಿದ್ವಿ, ಸುಮ್ಮನಾದ್ವಿ. ಆಯಿತು. ಆಮೇಲೆ ಮತ್ತೆ ಅದೇ ವರ್ಷ ನನ್ನ ಮದುವೆ ಕೂಡ ಆಯಿತು. ನನ್ನ ಮದುವೆ ಮಾಡ್ಕೊಂಡು ಹಾಸನಿಗೆ ಬಂದುಬಿಟ್ಟೆ. ಆ ಥರ ಆದಾಗ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಏನಪ್ಪ ಇಷ್ಟು ನಾವು ಗಣಪತಿ ಇಡ್ತಿದ್ವಿ, ನೆಕ್ಸ್ಟ್ ವರ್ಷ ನಾನು ಇಲ್ಲಿರಲ್ಲ ಗಣಪತಿ ಇಡೋಕ್ಕೆ ಅಂತ ಸಿಕ್ಕಾಪಟ್ಟೆ ಬೇಜಾರು ಬೇರೆ ನನಗೆ, ಏನು ಮಾಡೋದು ಅಂತ. ಆಮೇಲೆ ಇದು ಏನು ಅಂತ ಹೇಳ್ತಾರೆ ಇದಕ್ಕೆ ಅಂದರೆ ಚಿಕ್ಕದಾಗಿ ಮೋದಕ ಮಾಡ್ತಾಯಿದ್ದೀನಿ. ಈ ಮೋದಕ ಏನಕ್ಕೆ ಅಂದರೆ ಗಣಪತಿ ಹಿಂದೆ ಇಡಬೇಕು ಮೋದಕ. ಹಾಗಾಗಿ ಗಣಪತಿ ಹಿಂದೆ ಇಡೋಕ್ಕೋಸ್ಕರ ಮಾಡಿರೋ ಮೋದಕ. ಅಂದರೆ ಇದನ್ನು ನೀವು ಹಬ್ಬದ ದಿನ ಕೂಡ ಮಾಡ್ಬೋದು. ಅಂದರೆ ಹಸಿಕಾಯಿ, ತುಪ್ಪ, ಸ್ವಲ್ಪ ಬೆಲ್ಲ, ಗಸಗಸೆ ಹಾಕಿ ಕೂಡ ಮಾಡ್ಬೋದು. ನಂಗೆ ಆ ದಿನ ಮಾಡೋಕ್ಕಾಗಲ್ಲ ಅಂತ ಒಣಗಿದ ಕೊಬ್ಬರಿಲೇ ಮೋದಕ ಮಾಡಿಟ್ಟಿದ್ದೀನಿ. ಆದರೆ ಅದು ಅಕ್ಕಿ ಹಿಟ್ಟಲ್ಲಿ ದಮ್ ಮಾಡಬೇಕು, ಇದು ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಅಷ್ಟೇ ಡಿಫ್ರೆನ್ಸು ಮೋದಕಗೆ. ಅದು ಬೇಯಿಸಬೇಕು, ಇದು ಎಣ್ಣೆಲಿ ಫ್ರೈ ಮಾಡಿದ್ದೀನಿ. ಆ ಥರ ಇದು ಮೈದಾ ಹಿಟ್ಟು, ಅದು ಅಕ್ಕಿ ಹಿಟ್ಟಲ್ಲಿ. ಅದು ಬೇಕಾದರೆ ನಿಮ್ಗೊಂದು ಸತಿ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಈ ಥರ ಆಯಿತು. ಆಮೇಲೆ ಮತ್ತೊಂದು ಖುಷಿ ವಿಚಾರ ಏನು ಅಂದರೆ, ನನ್ನ ಮದುವೆ ಆಗಿದ್ದ ಮನೇಲಿ ಕೂಡ ಗಣಪತಿ ಇಟ್ಕೊಂಡು ಬರ್ತಾರೆ. ಅವ್ರ ಮನೇಲಿ ಸಂಪ್ರದಾಯ ಇದೆ, ಅವ್ರ ಮನೇಲಿ ಯಾವಾಗಲೂ ಕೂಡ ಗಣಪತಿ ಇಡೋದು. ಆವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಗಣಪತಿ ಇಡೋಕ್ಕೆ. ಇಲ್ಲಿವರೆಗೂ ಇಟ್ಕೊಂಡು ಬರ್ತಾನೇ ಇದ್ದೀನಿ. ಆಮೇಲೆ ಈ ಕೆಲಸ ಅಂತೂ ಹೇಳೋಕ್ಕೆ ಹೋಗಬೇಡಿ, ಇಷ್ಟೊಂದು ಕೆಲಸ ಇರುತ್ತೆ. ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ನಿಮಗೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಮತ್ತೆ ಮನೇಲಿ ಹೇಳೋದೇನು ಗೊತ್ತಾ, ಏನು ಮಾಡ್ತಿದ್ದೆ ನೀನು, ಏನು ಮಾಡ್ತಾ ಇದ್ದೀಯಾ ಅಂತ. ಈ ಡೈಲಾಗ್ ಬೇರೆ ಕೇಳಿದರೆ ಕೋಪ ಎಲ್ಲ ಬರುತ್ತೆ, ಏನು ಮಾಡ್ತಿದ್ಯಾ ಅಂತ ಹೇಳಿದ್ರೆ. ಅದು ಬಿಡಿ, ಇಷ್ಟೆಲ್ಲ ಕೆಲಸದ ಮೇಲೆ ಆ ಕೆಲಸ, ಆಮೇಲೆ ಅದಾಗಿದ್ಮೇಲೆ ಇವತ್ತು ಚಿರೋಟಿ ಆಯಿತು. ಆಮೇಲೆ ಚಿರೋಟಿ, ಕರ್ಜಿಕಾಯಿ, ಆಮೇಲೆ ಇದು ಇಷ್ಟು ಮೂರನ್ನ ಮಾಡಿಟ್ಟಿದ ಮೇಲೆ ಮತ್ತೆ ನಾನು ನೆಕ್ಸ್ಟು ಚಕ್ಲಿ, ಆಮೇಲೆ ಮತ್ತೇನು ಮಾಡಬೇಕಿತ್ತು, ಹೋಳಿಗೆ ಮಾಡಬೇಕಿತ್ತು. ಯಾಕಂದರೆ ಆಚೆ ಹೋಗಿ ಸಾಮಾನು ತರೋದು ತುಂಬ ಕೆಲಸ ಇತ್ತು. ಹಾಗಾಗಿ ತುಂಬಾ ಕೆಲಸ ಇತ್ತಲ್ವ ಅಂತ ಫಸ್ಟು ಇದೆರಡನ್ನು ಮಾಡಿಕೊಂಡೆ. ಮೋದಕ ಕೂಡ ಮಾಡಿಕೊಂಡೆ. ಇದೆಲ್ಲ ಮಾಡಿಕೊಂಡು ಏನು ಮಾಡಬೇಕು ಅಂದರೆ ಒಂದು ಕವರಲ್ಲಿ ಹಾಕಿ ತೆಗೆದಿಡಬೇಕು. ಯಾಕಂದರೆ ಗಾಳಿ ಹೋಗಲ್ಲ, ಹಂಗೊಂದು ಕವರಲ್ಲಿ ತೆಗೆದಿಟ್ರೆ ಹಬ್ಬಕ್ಕೆ ನೀಟಾಗೆ ಅಂದರೆ ಮೆತ್ತಗಾಗಲ್ಲ, ಹಂಗೆ ತೆಗೆದಿಡ್ಬೋದು ಅಲ್ವಾ. ಹಾಗಾಗಿ ಕವರಲ್ಲಿ ಪ್ಯಾಕ್ ಮಾಡಿ ಎಲ್ಲ ತೆಗೆದಿಟ್ಟೆ. ಅವ್ರಿಗೆ ಸಾಯಂಕಾಲ ಆಯಿತು. ಇನ್ನು ಇದಾಗಿದ್ಮೇಲೆ ಚಿರೋಟಿ ಬೇರೆ ರೆಡಿ ಮಾಡಬೇಕಿತ್ತು. ಚಿರೋಟಿನೂ ತುಂಬ ಸಿಂಪಲ್ಲು, ಚಿರೋಟಿಗೂ ಏನು ಬೇಡ. ಇದು ದಾಲ್ಡ, ಆಮೇಲೆ ಎಣ್ಣೆ, ಆಮೇಲೆ ಇದು ಅಕ್ಕಿ ಹಿಟ್ಟು, ಇಷ್ಟನ್ನು ಬೇಕು. ಅದಕ್ಕೆ ಮೈದಾ ಹಿಟ್ಟು, ಮೈದಾ ಹಿಟ್ಟು ಚಿರೋಟಿ ರವೆ ಕಲಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಹಾಗೆ. ಆ ಥರ ಒಂದು ಏನು ಮಾಡಬೇಕು, ಒಂದು 7 ಚಪಾತಿ ಫುಲ್ ತೆಳ್ಳ ದೊಡ್ಡ ಚಪಾತಿ ಹಾಕಿಟ್ಕೋಬೇಕು. ಒಂದು ಚಪಾತಿ ಮೇಲೆ ಇದನ್ನು ಮತ್ತೆ ಹಾಕಬೇಕು, ದಾಲ್ಡ ಮತ್ತು ಎಣ್ಣೆ, ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಅದು ಹಾಕ್ಕೋಬೇಕು. ಮತ್ತು ಅದ್ರ ಮೇಲೆ ಹಾಕಬೇಕು ಮೇಲೆ ಹಾಕಬೇಕು. ಈ ಥರ 7 ಪದರ ಬರೋ ಥರ ಮಾಡ್ಕೊಂಡು ನಾನು ಅರ್ಧ ಕಟ್ ಮಾಡಿದ್ದೀನಿ. ಯಾಕೆ ಗೊತ್ತಾ, ತುಂಬ ದೊಡ್ಡದು ಮಾಡಿಟ್ಕೊಂಡ್ರೆ ಏನಾಗುತ್ತೆ,
ಅದು ಗಟ್ಟಿ ಆಗೋಗುತ್ತೆ. ಅಂದರೆ ದಳ್ಳ ಅಲ್ವಾ, ಮತ್ತು ತಣ್ಣಗಾದಾಗ ಒಂಥರ ಆಗುತ್ತೆ, ಅದು ಕ್ಲೀನಾಗಿ ಬಿಟ್ಕೊಳ್ಳಲ್ಲ. ಹಾಗಾಗಿ ಏನು ಮಾಡಿದೆ ನಾನು, ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ, ಅವಾಗವಾಗಲೇ ಮಾಡಿಕೊಂಡೆ. ಆವಾಗಲೇ ಫ್ರೈ ಆಗಿದ್ಮೇಲೆ ಅವಾಗ ಬಿಟ್ಕೊಳ್ಳುತ್ತೆ, ಪದರ 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 ಥರ ಬರುತ್ತೆ. ಅದನ್ನು ಏನು ಮಾಡಬೇಕು ಅಂದರೆ, ಮೇಲೆ ಸಕ್ಕರೆ, ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ತಿನ್ನೋದು. ಆದರೆ ಅವತ್ತೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಾಡಿದ ದಿನವೇ 1 ದಿನ 2 ದಿನ ಆರಾಮಾಗಿ ತಿನ್ಬೋದು. ಆದರೆ ಮಾಡಿ ಒಂದು 3-4 ದಿನ ಆಗಿದ್ಮೇಲೆ ತಿನ್ನೋಕ್ಕೆ ನನಗೇನು ಅಷ್ಟು ಇಷ್ಟ ಆಗೋಲ್ಲ. ಅಂದರೆ ಚೆನ್ನಾಗಿರುತ್ತೆ, ನನಗೇನು ಇಷ್ಟ ಆಗೋಲ್ಲ ಅಷ್ಟಕ್ಕೊಂದು. ಆದರೆ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ. ಎಷ್ಟು ನೀಟಾಗಿ ಪದರ ಪದರ ಬಂತು ಅಂದರೆ ಅಷ್ಟು ಚೆನ್ನಾಗಿ ಬಂತು, ಪದರ ಪದರ ಥರ. ಇಷ್ಟೇ, ಚಿರೋಟಿ ಮಾಡೋದು ತುಂಬ ಸಿಂಪಲ್ಲು. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕುಟ್ಕೊಂಡು ಇದು ಮಾಡಿರ್ತೀವೋ, ಗಟ್ಟಿಗೂ ಸ್ಮೂತ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ತಿನ್ನಬೇಕಾದ್ರೆ ಒಂಥರ ಗಟ್ಟಿ ಥರ ಕಾಣಿಸುತ್ತೆ, ಅದು ಸರಿ ಹೋಗೋಲ್ಲ. ತಿಂದರೆ ಸ್ಮೂತಾಗೂ ಇರಬೇಕು, ಕುರುಮು ಅನ್ನಬೇಕು, ಆ ಥರ ಮಾಡಬೇಕು. ಚಿರೋಟಿ ತುಂಬ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ನಾವು ಹಿಟ್ಟಿನಲ್ಲಿ ಕಲಸೋದ್ರಲ್ಲಿ, ಹಿಟ್ಟಿಡೋದ್ರಲ್ಲಿ ತುಂಬ ವ್ಯತ್ಯಾಸ ಬರುತ್ತೆ. ಈ ಥರ ಚಿರೋಟಿ ಮಾಡಿ ಕವರಲ್ಲಿ ಹಾಕಿ ಎಲ್ಲ ಪ್ಯಾಕ್ ಮಾಡಿಟ್ಟೆ. ಆದರೆ ಇದು ಮಾಡೋವರೆಗೂ ತುಂಬ ಟೈಮ್ ಹಿಡಿತು. ಹಾಗೆ ಇದು ಮಾಡಬೇಕಾದ್ರೆ ನನ್ನ ತಂಗಿ ಮನೆಯಿಂದ ಬಾಗ್ನ ಬಂತು. ಅಂದರೆ ನಾನು ಅಂದ್ಕೊಂಡಿದ್ದಿಲ್ಲ ಅವಳು ಬಂದರೆ ನಂಗೆ ತುಂಬ ಖುಷಿ. ಯಾಕಂದರೆ ಒಂದು 10 ನಿಮಿಷ ಇರ್ತಾಳೋ ಎಷ್ಟೊತ್ತಿರ್ತಾಳೋ, ಆದರೂ ಅವಳು ಬಂದರೆ ಏನೋ ಒಂಥರ ಖುಷಿ. ಇರೋದು ತಂಗಿ ಒಬ್ಬಳೇ ಅಲ್ವಾ, ಹಾಗಾಗಿ ಅವಳು ಬಾಗಿನ ಕೊಟ್ಟು ಕಳಿಸಿದ್ಲು. ಅಂದರೆ ಗೌರಿ ಹಬ್ಬಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಕೊಟ್ಟು ಕಳಿಸಿದ್ಲು. ಇನ್ನು ನಾನಂತೂ ಬಾಗಿನ ಕೊಟ್ಟಿಲ್ಲ, ಕೊಡಬೇಕು, ಹೋಗ್ಬಿಟ್ಟು ಕೊಟ್ಟು ಬರಬೇಕು, ಇಲ್ಲ ಬರ್ತಾಳೋ ನೋಡಬೇಕು. ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅಂದರೆ ನನಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಲ್ವಾ, ಹಾಗಾಗಿ ಈಗ ನನ್ನ ತಂಗಿ ಅದೇ ಜಾಗದಲ್ಲಿದ್ದು ಅವಳು ಕೇರ್ ತೊಗೊಳ್ತಾಳೆ. ಏನೇ ಆದ್ರೂ ಫಸ್ಟು ಅವಳು ಜಾಸ್ತಿ ಕೇರ್ ತೊಗೊಳ್ತಾಳೆ. ಆದರೆ ಈ ಥರನೇ ಸಂಬಂಧ ಇರಲಿ ಅಂತ ನಾನು ಕೂಡ ಇಷ್ಟಪಡ್ತೀನಿ. ಅಂದರೆ ಅಮ್ಮನ ಬದಲಿ ಈಗ ಅವಳು, ಹಾಗಾಗಿ ನಂಗೆ ಬಾಗಿನ ಕೂಡ ಕೊಟ್ಟು ಕಳಿಸಿದ್ಲು. ಬನ್ನಿ ಮುಂದಕ್ಕೆ ತೋರಿಸ್ತೀನಿ ಏನೇನಿತ್ತು ಅಂತ. ಯಾಕಂದರೆ ನಾನು ಆ ಬಾಗಿನದಲ್ಲಿ ಏನಿತ್ತು ಅಂತ ನೋಡೇ ಇಲ್ಲ. ಯಾಕಂದರೆ ಕೈಯಲ್ಲೆಲ್ಲ ಫುಲ್ಲು ಚಿರೋಟಿ ಮಾಡ್ಬೇಕಾದ್ರೆ ಕೈಯಲ್ಲೆಲ್ಲ ಎಣ್ಣೆ ಜಿಡ್ಡು ಅದು ಇದು ಇತ್ತು. ಹಾಗಾಗಿ ನೀಟಾಗಿ ತೆಗಿಯೋಕ್ಕಾಗಿಲ್ಲ. ಹಾಗಾಗಿ ಆಮೇಲೆ ತೆಗೆದೆ ಏನೇನಿತ್ತು ಅಂತ ನೋಡೋಕ್ಕೆ. ಆಮೇಲೆ ಪಾಪ ನೋಡಿದರೆ ಎಷ್ಟು ಕೇರಿಂದ ಎಷ್ಟು ನೀಟಾಗಿ ಕೊಟ್ಟು ಕಳಿಸಿದ್ಲು ಅಂತ ಹೇಳಿದರೆ ತೋರಿಸ್ತೀನಿ ಮುಂದೆ. ಇದನ್ನೆಲ್ಲ ಬಾಕ್ಸಲ್ಲಿ ಹಾಕಿ ಬಾಕ್ಸ್ ಮುಚ್ಚಿ ತೆಗೆದಿಟ್ಟೆ. ಚಿರೋಟಿ ಈ ಥರ ನೀಟಾಗಿ ಚೆನ್ನಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನೆಕ್ಸ್ಟು ಒಂದು ಬೇರೆ ಐಡಿಯಾ ಮಾಡಿದೆ, ಇನ್ನೂ ಚೆನ್ನಾಗಿ ಬಂತು, ಅದು ನಿಮ್ಗೆ ಹೇಳ್ಕೊಡ್ತೀನಿ. ಇದೇ ಬಾಗ್ನ ನೋಡಿ ಬಂದಿದ್ದವಳ್ದು, ಕೊರಿಯರ್ ಬಂದಿತ್ತು. ಏನು ಫಾರಿನಲ್ಲಿ ಇದ್ದೀನಿ ಅನ್ನೋ ಥರ ಕೊರಿಯರ್ ಮಾಡಿದ್ಲು. ಬಾಳೆಹಣ್ಣು, ಅಕ್ಕಿ, ಆಮೇಲೆ ಅರಿಶಿನ ಕುಂಕುಮ, ಎಲೆ ಅಡಿಕೆ, ಬಳೆ, ಬ್ಲೌಸ್ ಪೀಸು, ಡ್ರೆಸ್ಸು, ತೆಂಗಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ಲು. ಮಲ್ಲಿಗೆ ಹೂವು ಅಂತೂ ಅಷ್ಟು ಸ್ಮೆಲ್ಲು ಇತ್ತು, ಅಂದರೆ ಫ್ರೆಶ್ ಆಗಿತ್ತು ಮಲ್ಲಿಗೆ ಹೂವು. ತುಂಬಾ ಘಮ್ ಅಂತ ಹೇಳೋ ಸ್ಮೆಲ್ ಬರ್ತಿತ್ತು. ಅಂದರೆ ನಾನು ಆವಾಗ ತಾನೇ ಕೆಲಸ ಮಾಡ್ತಾಯಿದ್ದೆ, ಡ್ರೆಸ್ಸಾಗೂ ಅಷ್ಟು ಮುಡ್ಕೊಳ್ಳೋಕ್ಕಾಗಿಲ್ಲ ಅಂತ ಏನು ಮಾಡಿದೆ, ತುಂಬ ಇತ್ತಲ್ವ ಹೂವು ಅಂತ ನನಗೆ ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಮುಡ್ಕೊಂಡು ಉಳಿದಿದ್ದು ದೇವ್ರಿಗೆ ಹಾಕ್ತೆ. ಇವಳು ಬೇರೆ ಬಾಗಿನ ಕೊಟ್ಟು ಕಳ್ಸಾಯಿತು, ಆದರೆ ನಾನು ಮಾತ್ರ ಇನ್ನೂ ಕೊಡೋಕ್ಕೆ ಆಗಿಲ್ಲ, ಆ ಥರ ಆಗೋಗಿದೆ. ಅಂದರೆ ಏನೋ ಒಂಥರ ಖುಷಿ, ಅಂದರೆ ಪಾಪ ಮಾಡ್ತಾಳಲ್ಲ ಅಂತ ಹೇಳಿ. ಹಾಗೆ ಏನೋ ಎಲ್ಲರಿಗೂ ಖುಷಿ ಆಗುತ್ತಲ್ಲ. ನನಗೆ ಈ ಬಾಗ್ನಕ್ಕಿಂತ ಅವಳು ಬಂದು ಹೋದ್ರೇ ಖುಷಿ ಆಗುತ್ತೆ. ನನಗೆ ಇದೆಲ್ಲ ಬಾಗ್ನ ನನ್ನ ಮೊದಲಿಂದನೂ ಏನು ಆ ಥರ ಏನು ಅಂದರೆ ಇದನ್ನೆಲ್ಲ ಇಷ್ಟ, ಅಂದರೆ ಇಷ್ಟಕ್ಕಿಂತ ಈ ಥರ ಕೊಡಬೇಕು ಅದೆಲ್ಲ ನಾನು ಇಷ್ಟಪಡಲ್ಲ. ನಂಗೆ ಇಷ್ಟ ಆಗೋದೇನು ಅಂದರೆ ಅವಳ ಮಕ್ಕಳು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು, ಮನೆಗೆ ಬರಬೇಕು, ಅಷ್ಟೇ ಇಷ್ಟ. ಬಿಟ್ಟರೆ ಇದೆಲ್ಲ ಏನು ನಂಗೆ ಇಷ್ಟ ಆಗೋಲ್ಲ. ಆದರೂ ಅವಳು ಖುಷಿ, ಅವಳು ಇದಕ್ಕೆ ಕೊಟ್ಟು ಕಳಿಸಿದಾಳಲ್ಲ ಅಂತ ಹೇಳಿ ಗೌರಿ ಹಬ್ಬಕ್ಕೆ ಮತ್ತೆ ಹಾಕ್ಕೊಂಡೆ. ಹಾಗೆ ಲೆಗಿನ್ಸು ಕೂಡ ಕೊಟ್ಟು ಕಳಿಸಿದ್ಲು ಸೆಟ್ ಮಾಡಿ. ಅದೂ ಡ್ರೆಸ್ಸು, ಆಮೇಲೆ ವೇಲು, ಅದಕ್ಕೆ ಲೆಗಿನ್ಸ್ ಮ್ಯಾಚ್ ಮಾಡಿ ಕೊಟ್ಟು ಕಳಿಸಿದ್ದಾಳೆ. ಅದು ಅಲ್ಲ ಅಂತ ಮತ್ತೆ ಅದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬೇರೆ ಕೊಟ್ಟಿದ್ದಾಳೆ. ಆ ಥರ ಏನು ಹೇಳೋದು, ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾಳೆ. ಸರಿ ನೋಡಿದೆ, ಖುಷಿ ಆಯಿತು, ತೆಗೆದಿಟ್ಟೆ, ಮಾರನೇ ದಿನ ಹಾಕ್ಕೊಂಡೆ ಆಯಿತು ಅಂತ. ಉಳಿದಿದ್ದು ಹಾಗೆ ದೇವರಿಗೂ ಕೂಡ ಹೂ ಮುಡಿಸ್ದೆ. ಯಾವಾಗಲೂ ದೇವರೊಳಗೆ ಚೆನ್ನಾಗಿಟ್ಟಿರಲಿ, ಇದನ್ನೇ ಕೇಳ್ಕೊಳ್ಳೋದು ನಾನು. ಆಮೇಲೆ ನೆಕ್ಸ್ಟ್ ಬನ್ನಿ, ಇದಾಯಿತು. ಇದಾಗಿದ್ಮೇಲೆ ಏನು ಮಾಡಿದೆ ನಿಜ ನನಗೆ ಜ್ಞಾಪನ ಇಲ್ಲ, ಯಾಕಂದರೆ ಮರ್ತ್ಬಿಟ್ಟಿದ್ದೀನಿ. ಇದಾಗಿದ್ಮೇಲೆ ಏನು ಮಾಡಿದೆ,
ಇದು ಆಯಿತು. ಆಮೇಲೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಎದ್ದು ಚಕ್ಲಿಗೆ ರೆಡಿ ಮಾಡಿಕೊಂಡೆ. ಯಾಕಂದರೆ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೆ ಇನ್ನು ಗಣಪತಿ ತೊಗೊಂಡು ಬರೋಕ್ಕೆ ಹೋಗಬೇಕು. ಅದಾಗಿದ್ಮೇಲೆ ಮತ್ತೇನು ಮಾಡಬೇಕು, ಸಾಮಾನು ತರಬೇಕು ಹೋಗಿ. ಹಾಗಾಗಿ ತುಂಬ ಕೆಲಸ ಇರುತ್ತಲ್ವ. ಹಾಗಾಗಿ ಏನು ಮಾಡಿದೆ, ಅದೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಚಕ್ಲಿಗೆ, ಅದು ಬೇರೆ ಅದಲ್ಲ ಅಂತ ಹೇಳಿ ಮೆಸೇಜ್ ಬೇರೆ ಕಳಿಸಿರೋದು ಗೌರಿ ಹಬ್ಬದು. ಆ ಥರ ಇದನ್ನು ತೆಗೆದು ಇಟ್ಟಿದ್ದೀನಿ, ಎಲ್ಲೋ ಇಟ್ಟಿದ್ದೀನಿ, ನೋಡಬೇಕದು. ಮೆಸೇಜ್ ಬೇರೆ ಮಾಡಿ ಕಳಿಸಿದ್ಲು. ಖುಷಿ ಆಯಿತು. ಇದು ಬನ್ನಿ, ಇದು ಬೆಳಗ್ಗೆನೇ ಚಿರೋಟಿ ಅಂದರೆ ಚಕ್ಲಿಗೆ ಅಂತ ರೆಡಿ ಮಾಡಿಕೊಂಡೆ. ಇದು ಏನಿಲ್ಲ, ಚಕ್ಲಿ ತುಂಬ ಸಿಂಪಲಾಗೇ ಮಾಡ್ಕೊಂಡಿದ್ದೀನಿ. ಕೇಳಿಸ್ಕೊಳ್ಳಿ. ಅಕ್ಕಿ ಹಿಟ್ಟು, ಆಮೇಲೆ 1/2 ಪಾವು ಉದ್ದಿನಬೇಳೆ ಬೇಯಿಸ್ಕೊಳ್ಬೇಕು. ಕುಕ್ಕರಿಗೆ ಹಾಕಿ ಮೆತ್ತಗೆ ಬೇಯಿಸ್ಕೊಂಡು ಇಟ್ಕೋಬೇಕು. ಅದೇ ಉದ್ದಿನಬೇಳೆನ ಇದಕ್ಕೆ ಹಾಕಿ ಸ್ವಲ್ಪ ಕಡಲೆ ಪೌಡ್ರು, ಆಮೇಲೆ ಜೀರಿಗೆ, ಎಳ್ಳು, ಆಮೇಲೆ ಓಂಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನ ಹದಾಗಿ ಕಲಸಿದ್ದೀನಿ. ಅದಕ್ಕೊಂದು ಸ್ವಲ್ಪ ದಾಲ್ಡಾ ಬಿಸಿ ಮಾಡಿ ಹಾಕಿ ಚೆನ್ನಾಗಿ ಹದ ಮಾಡಿದ್ದೀನಿ. ದಾಲ್ಡಾ ತುಪ್ಪ ಏನು ಬೇಕಾದರೂ ನಿಮ್ಮ ಇಷ್ಟ ಹಾಕ್ಕೋಬೋದು. ಹಾಕಿ ಇದು ಮಾಡಿದ್ದೀನಿ. ಆಮೇಲೆ ಏನು ಮಾಡಿರೋದು, ಈ ಚಕ್ಲಿ ಫ್ರೈ ಮಾಡ್ಕೊಂಡಿರೋದು. ಈ ಚಕ್ಲಿ ಫ್ರೈ ಮಾಡ್ತಾ ಮಾಡ್ತಾ ಏನು ಮಾಡಿದೆ, ಬೆಳಗ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ವಿ ತಿಂಡಿಗೆ. ಅಡುಗೆ ಕೂಡ ಮಾಡಬೇಕಿತ್ತು, ಸೊಪ್ಪಿನ ಸಾಂಬಾರು ಮಾಡ್ಕೋಬೇಕಿತ್ತು. ಒಂದು ಸೈಡ್ ಏನು ಮಾಡಿದೆ, ಸರಿ ಈ ಕಡೆ ಚಕ್ಲಿ ಇಡ್ಲಿ ಫ್ರೈ ಆಗೋವರೆಗೂ ಸೊಪ್ಪಿನ ಸಾರಿಗೂ ರೆಡಿ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ. ಮತ್ತು ಅದಾಗಿದ್ಮೇಲೆ ಹೋಳಿಗೆ ಬೇರೆ ಮಾಡ್ಕೋಬೇಕು ನಾನು. ಹಾಗಾಗಿ ಚಕ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಚಕ್ಲಿ ರೆಡಿ ಮಾಡಿಕೊಂಡೆ. ಹಿಟ್ಟು ಇದೆಷ್ಟು ಸ್ಮೂತಾಗಿ ಹಿಟ್ಟನ್ನು ಕಲಿಸ್ತಿರೋ ಚಕ್ಲಿ ಮುರಿದೋಗಲ್ಲ, ಅಷ್ಟೇ ನೀಟಾಗಿ ಬರುತ್ತೆ. ನೀವೇನಾದರೂ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿಲ್ಲ ಅಂದರೆ ಚಕ್ಲಿ ಮುರಿದು ಹೋಗುತ್ತೆ. ಹಾಗಾಗಿ ಇದು ಚೆನ್ನಾಗಿ ತಿಂಬ್ಕೋಬೇಕು. ಹಿಟ್ಟು, ಅಕ್ಕಿ ಹಿಟ್ಟು ಅಂಟು ಬರೋ ಥರ ಚೆನ್ನಾಗಿ ತಿಂಬಿದ್ರೆ ಚಕ್ಲಿ ಮುರಿಯಲ್ಲ, ನೀಟಾಗಿ ಬರುತ್ತೆ. ಆ ಥರ ಚಕ್ಲಿ ಆಯಿತು. ಒಂದು ಸೈಡ್ ಸೊಪ್ಪಿನ ಸಾಂಬಾರು ರೆಡಿ ಮಾಡ್ಕೊಂಡು ಒಂದು ಸೈಡ್ ಅನ್ನಕ್ಕೆ ಇಟ್ಕೊಂಡೆ. ಹಿಟ್ಟು ನೋಡಿ ಎಷ್ಟು ಅದಾಗಿ ಬರ್ತಾಯಿದೆ. ಅಂದರೆ ಈ ಥರ ಚಕ್ಲಿ ಸಡನ್ನಾಗಿ ನೀವು ಮಾಡ್ಕೊಳ್ಳೋಂಗಿದ್ರೆ ಇದೇ ಥರ ಮಾಡ್ಬೋದು. ಖಾರದ ಪುಡಿ ಹಾಕಿಲ್ಲ ನಾನಿದು. ಇದಕ್ಕೆ ಮೆಣಸಿನ ಪೌಡ್ರು ತುಂಬ ಹಾಕಿದ್ದೀನಿ. ಯಾಕಂದರೆ ನಂಗೆ ವೈಟ್ ಚಕ್ಲಿ ಬೇಕು ಅಂತ ಹೇಳಿ ಮಾಡಿದ್ದು. ಅಂದರೆ ಅದು ಫ್ರೈ ಮಾಡಬೇಕಾದ್ರೆ ರೆಡ್ಡೇ ಬಂತು. ಖಾರದ ಪುಡಿ ಹಾಕಿದರೂ ರೆಡ್ಡೇ ಬರ್ತಿತ್ತು. ಅಂದರೆ ಈ ಥರ ಬಂತು ಕಲ್ಲರು. ಇದಕ್ಕೆ ಹಾಕಿರೋದು ಖಾರದ ಪುಡಿ ಅಲ್ಲ, ಮೆಣಸಿನ ಪೌಡರ್ ಹಾಕಿದ್ದೀನಿ. ಮೆಣಸಿನ ಪೌಡ್ರ್ ಹಾಕಿರೋದು ಚಕ್ಲಿ ಇದು, ಖಾರದ ಪುಡಿ ಅಲ್ಲ. ಬೇಕು ಅಂದರೆ ಈ ರೀತಿಯೂ ಮಾಡ್ಕೋಬೋದು, ಬೇಡ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. ನಿಮ್ಮ ಇಷ್ಟ, ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಇದು ನಾವು ಪ್ಯಾಕ್ ಹೇಗೆ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡು. ಇಲ್ಲಾಂದರೆ ಇದು ಕೂಡ ಒಂಥರ ಚಕ್ಲಿ ರುಚಿನೇ ಅಂದರೆ ಇದಾಗತ್ತೆ, ಅಂದರೆ ಮೆತ್ತಗಾಗತ್ತೆ. ಅಂಗಡೀಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಚಕ್ಲಿ ಹೇಗೆ ಮಾಡ್ತಾರಪ್ಪ. ಆದರೆ ಈ ಚಕ್ಲಿನೂ ಚೆನ್ನಾಗಿತ್ತು, ಇಲ್ಲೋ ಚೆನ್ನಾಗೇ ಆಗಿತ್ತು. ಆಮೇಲೆ ಇದೇ ಸೈಡು ಒಂದೇನು ಮಾಡಿದೆ, ಬೇಳೆ ಸೊಪ್ಪಿನ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಒಂದು ಸೈಡ್ ಚಕ್ಲಿನ ಫ್ರೈ ಮಾಡ್ಕೊತಾ ಇದ್ದೆ. ಆಮೇಲೆ ಈ ಕೆಲಸ ಆಯಿತು. ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ, ಹೋಳಿಗೆಗೆ ತೆಂಗಿನಕಾಯಿನೂ ತುರ್ಕೊಂಡು ಇಟ್ಕೊಂಡೆ. ತೆಂಗಿನಕಾಯಿ, ಬೆಲ್ಲ, ಏಲಕ್ಕಿ ಹೂರ್ಣಕ್ಕೆ, ಅಂದರೆ ತೆಂಗಿನಕಾಯಿ ಬೇಳೆ ಹೋಗ್ಬಿಟ್ಟಲ್ಲ, ಕಾಯಿ ಹೋಗ್ಬಿಟ್ಟು ಅದಕ್ಕೇನು ಮಾಡಬೇಕು ಅಂದರೆ ಒಂದು ತೆಂಗಿನಕಾಯಿ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡೆ. ಸಣ್ಣಕ್ಕೆ ರುಬ್ಬಿಟ್ಟು ಮತ್ತು ಅದನ್ನೇನು ಮಾಡಬೇಕು, ಗಸಗಸೆ ಹಾಕಿ, ಇದು ನಾನು ತಿಂಡಿ ತಿನ್ನಕ್ಕಂತ ಹಾಕ್ಕೊಂಡೆ. ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ ವಿಡಿಯೋ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋದು. ಇದು ವಿಡಿಯೋ ಅದೊಂದು ತಿಂಡಿದ್ದು ಮಿಕ್ಸ್ ಆಗಬೇಕು. ಆಮೇಲೆ ಇದನ್ನು ತೆಗ್ದು ಮತ್ತೆ ಬಾಣಲಿಲಿ ಏನು ಮಾಡ್ಕೋಬೇಕು ಅಂದರೆ ಸಣ್ಣ ಉರಿಲಿ ಗಸಗಸೆ ಹಾಕಿ ಹುರ್ಕೋಬೇಕು ಸ್ವಲ್ಪ. ಅಂದರೆ ಬೆಲ್ಲದ ನೀರು ಬಿಟ್ಟು ಅದು ಒಂದು ಸ್ವಲ್ಪ ಗಟ್ಟಿ, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳನೂ ಇಲ್ಲ, ಆ ಥರ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಅದು ಬಾಡಿಸ್ಕೊಂಡು ಇಟ್ಟಿದ ಮೇಲೆ ಏನು ಮಾಡಬೇಕು, ತಣ್ಣಗಾಗಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಯಾಕಂದರೆ ತಣ್ಣಗಾದರೆ ಉಂಡೆ ಕಟ್ಕೊಳಕ್ಕೆ ಸರಿ ಹೋಗುತ್ತೆ. ನಾನು ಸ್ವಲ್ಪ ಮೆತ್ತಗೇ ಇಟ್ಕೊಂಡಿದ್ದೆ. ಯಾಕಂದರೆ ನಾನು ಕಾಯಿ ಹೋಳಿಗೆ ಮಾಡಿ ತುಂಬಾ ವರ್ಷ ಆಗೋಗಿತ್ತು. ಅಂದರೆ ಮೊದಲು ಅಂತೂ ನಾನು ತುಂಬ ಕಾಯಿ ಹೋಳಿಗೆ ಮಾಡ್ತಾಯಿದ್ದೆ. ಅಂದರೆ ಬೇರೆ ರೀತಿ ಮಾಡ್ತಾಯಿದ್ವಿ ನಾವು ಕಾಯಿ ಹೋಗ್ಬಿಟ್ಟು. ಅಂದರೆ ಇಲ್ಲಿ ಬಂದಾಗ ಈ ರೀತಿ ಮಾಡೋದು ಕಲಿತೆ ನಾನು. ಕಾಯಿ ಹೋಗ್ಬಿಟ್ಟು ಹೇಳ್ಕೊಟ್ಟಿದ್ದು ಈ ರೀತಿ ಅಂದರೆ ಇವ್ರ ಮನೇಲಿ ಈ ರೀತಿ ಮಾಡ್ತಾರೆ. ನಾನು ಹಿಟ್ಟಿಗೆ ಅರಿಶಿನ ಪುಡಿ ಎಲ್ಲ ಹಾಕ್ತಿದ್ದೆ, ಹಿಟ್ಟು ತುಂಬ ತೆಳ್ಳಗೆ ಕಲಿಸ್ಕೊಳ್ತಿದ್ದೆ. ಇಲ್ಲಿ ಹಾಗಲ್ಲ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದು ಅಷ್ಟೇ, ತುಂಬ ಮೆದು ಅಲ್ಲ, ಸ್ವಲ್ಪ ಮೆದು ಕಲಿಸ್ಕೊಳ್ತಾರೆ. ಆ ರೀತಿಯೇ ನಿಮಗೆ ಮಾಡಿ ತೋರಿಸ್ತಿರೋದು. ನಮ್ಮ ಮನೇಲಿ ಮಾಡೋ ಒಬ್ಬಟ್ಟು ಹೇಗಿರುತ್ತೋ
ಆ ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದು. ಆಮೇಲೆ ತೆಂಗಿನಕಾಯಿದ್ದು ಹಿಟ್ಟು ತುಂಬ ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಂತ ಏನು ಮಾಡಿದೆ, ತೆಗೆದಿಟ್ಟೆ. ಅಲ್ಲಿವರೆಗೂ ತೆಗೆದಿಟ್ಟು ಮಧ್ಯಾಹ್ನ ಊಟಕ್ಕೆ ಸಾಂಬಾರಿಗೆ ಒಗ್ಗರಣೆ ಮಾಡಿ ಅನ್ನ ಮಾಡಿ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೋಳಿಗೆ ಹಾಕೋಣ ಅಂತ ರೆಡಿ ಮಾಡಿಕೊಂಡೆ. ಇಷ್ಟೆಲ್ಲ ರೆಡಿ ಆದಾಗ ಏನಾಯಿತು, ಹೋಳಿಗೆಗೂ ತಕ್ಷಣ ಊಟ ಎಲ್ಲ ಮುಗಿದ್ಮೇಲೆ ಹೋಳಿಗೆನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಳಿಗೆಗೂ ರೆಡಿ ಮಾಡ್ಕೊಳಕ್ಕೆ ಹೋದೆ. ಯಾಕಂದರೆ ಒಂದೊಂದೇ ಕೆಲಸ ಆದರೆ ನಾನು ಬೇರೆ ಕೆಲಸ ಮಾಡ್ಕೊಳಕ್ಕೆ ಬೇಗ ಟೈಮ್ ಆಗುತ್ತಲ್ವ. ಹಾಗಾಗಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಹೇಳೋಕ್ಕೆ ಆಗೋಲ್ಲ, ಅಷ್ಟು ಕೆಲಸ ಇರುತ್ತೆ. ಆಮೇಲೆ ಹೋಗ್ಬಿಟ್ಟು ನೋಡಿ ನೀಟಾಗಿ ಈ ಥರ ಬರುತ್ತೆ. ನೀವು ಎಷ್ಟು ತೆಳ್ಳ ಆದರೂ ಮಾಡ್ಕೋಬೋದು. ಇದೂ ಅಷ್ಟೇ, ನಂಗೆ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಂಗೆ ಇಟ್ಬಿಟ್ಟು ತಿನ್ನೋದು ಅಷ್ಟು ಇಷ್ಟ ಆಗೋಲ್ಲ. ಆದರೆ ಏನು ಮಾಡೋದು, ದೇವ್ರಿಗೆ ಇಡಬೇಕಲ್ವ. ಹಾಗಾಗಿ ಯಾವುದೂ ಕೂಡ ಹೆಂದಲು ಮಾಡೋ ರೀತಿ ಇಲ್ಲ. ಹಾಗಾಗಿ ಯಾವುದೂ ಹೆಂದಲು ಮಾಡಿ ನೋಡಿಲ್ಲ. ಆಮೇಲೆ ಇದು ಬೆಲ್ಲ ಸಿಹಿ ಆಗಲಿ ಖಾರ ಅಂದರೆ ಸಿಹಿ ಎಲ್ಲ ನೋಡೋಂಗೂ ಇಲ್ಲ, ದೇವ್ರಿಗೆ ಇಡೋದಲ್ಲ ಅಂತ ಹೇಳಿ ಸಿಹಿ ಏನೂ ನಾನು ನೋಡಿಲ್ಲ. ಎಲ್ಲನೂ ಒಂದು ಅಂದಾಜೆಲ್ಲ ಹಾಕಿದ್ದೀನಿ. ಒಂದು ಅರ್ಧ kg ಮೈದಾ ಹಿಟ್ಟು ಅಂದರೆ ಒಂದು ತೆಂಗಿನಕಾಯಿಗೆ ಅರ್ಧ kgಕ್ಕಿಂತ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದ್ದೀನಿ ಅಷ್ಟೇ. ಒಂದು ಅರ್ಧ kg ಬೆಲ್ಲ ಹಾಕಿದ್ದೀನಿ ಅಂದ್ಕೊಳ್ಳಿ, ಅದಕ್ಕೊಂಚೂರು ಕಮ್ಮಿ ಹಾಕಿದ್ದೀನಿ. ನಿಮಗೆ ಸ್ವೀಟ್ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಅಷ್ಟೇ. ಇದು ಕಾಯಿ ಹೋಳಿಗೆ ಆಯಿತು. ಕಾಯಿ ಹೋಳಿಗೆ ಆಗಿದ್ಮೇಲೆ ಮತ್ತು ನೆಕ್ಸ್ಟು ಏನು ಕೆಲಸ ಇತ್ತು ನನಗೆ ಇದಾಗಿದ್ಮೇಲೆ, ಮಾರ್ಕೆಟಿಗೆ ಹೋಗಬೇಕಿತ್ತು. ಮಾರ್ಕೆಟಿಗೆ ಹೋಗಿ ಸ್ವಲ್ಪ ಗಣಪತಿ ಆರ್ಡ್ರ್ ಕೊಡಬೇಕಿತ್ತು. ಅಂದರೆ ನಾವು ಗಣಪತಿ ತೊಗೊಂಡು ಬರೋದು ಶುಕ್ರವಾರ, ಅಂದರೆ ಗೌರಿ ಹಬ್ಬದ ದಿನ ರಾತ್ರಿ ತೊಗೊಂಡು ಬರ್ತೀವಿ. ಯಾಕಂದರೆ ಆವತ್ತು ರಾತ್ರಿ ತೊಗೊಂಬಂದರೆ ಬೆಳಿಗ್ಗೆ ಇಡೋಕ್ಕಾಗತ್ತಲ್ವ. ಹಾಗಾಗಿ ನಾವು ತೊಗೊಂಡು ಬರೋದೇ ರಾತ್ರಿ ಗಣಪತಿ. ಯಾವಾಗ್ಲೂ ಫಸ್ಟೇ ತೊಗೊಂಬಂದಿಟ್ಟಿರಲ್ಲ ಹಾಗೆ. ಆಮೇಲೆ ಮತ್ತು ಡೆಕೋರೇಷನ್ಗೆ, ಹೂವಿನ ಡೆಕೋರೇಷನಿಗೆ ಏನು ಮಾಡಬೇಕಿತ್ತು ಅಂದರೆ, ಹೂವಿನ ಡೆಕೋರೇಷನ್ ಹತ್ರ ಹೋಗಿ ಅಡ್ವಾನ್ಸ್ ಕೊಟ್ಟು ಬರಬೇಕಿತ್ತು. ಅಲ್ಲೂ ಹೋಗಿ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದ್ವಿ. ಮಕ್ಕಳಿಗೆ ಕೆಲಸ ಇರೋದ್ರಿಂದ ಮಕ್ಕಳು ಎಲ್ಲ ಕಡೆನೂ ತಿರುಗೋಕ್ಕೆ ಆಗೋಲ್ಲ, ಆ ಥರ ಆಗೋಗಿದೆ ಈ ಮಧ್ಯ ಅಂತೂ. ನಮ್ಮ ಮಕ್ಕಳು ಇದ್ದರೆ ಒಂದು ಸ್ವಲ್ಪ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ಬೋದು. ಅವ್ರಿಗೆ ಕೆಲಸ ಕೂತ್ಕೊಂಡ್ಬಿಟ್ರೆ ಕೆಲಸನೇ ಆಗೋಗುತ್ತೆ. ಮತ್ತು ನಮ್ಮ ಮನೆಯವ್ರಿಗೆ ಹೇಳಬೇಕಾ, ಅವ್ರದ್ದು ಕೆಲಸ ಇರುತ್ತೆ. ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ನಾನೇ ಮಾಡ್ಕೊಳ್ಳೋದು ಬಂತು ಈ ಸರ್ತಿ. ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ತಿರ್ಕೊಂಡೆ. ಆದ್ರೂ ಸ್ವಲ್ಪ ನನ್ನ ಮಕ್ಕಳು ಬಂದುಬಿಟ್ಟು ಅಂದರೆ ಗಣಪತಿ ತೊಗೊಂಬರ್ಬೇಕಾದ್ರೆ ನನ್ನ ಮಗನೇ ಬರಬೇಕು, ಇಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗಿ ಗಣಪತಿ ತರಬೇಕು. ನಾನು ಹೋಗಿ ಯಾವ ಗಣಪತಿ ಬೇಕು ಅಂತ ನೋಡಿ ಅಡ್ವಾನ್ಸ್ ಕೊಟ್ಟು ಬಂದಿದ್ದು. ಯಾಕಂದರೆ ಇವರಿಗೆ ಯಾವ ಥರ ಗಣಪತಿ ತರಬೇಕು ಅಂತ ಗೊತ್ತಾಗುತ್ತೋ ಇಲ್ವೋ ಅಂತ. ಯಾಕಂದರೆ ಅವರೇ ತೊಗೊಂಡ್ಬಾರ್ದು ಅಂದರೆ ನಂಗೊಂಥರ ಅಂದರೆ ಚೇಂಜ್ ಇರಬೇಕು ಅನ್ನೋ ಇದಕ್ಕೋಸ್ಕರ ನಾನು ಓಡೋಗಿರ್ತೀನಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಷ್ಟೇ. ಯಾವಾಗಲೂ ನಾವು ಹಾಸನಲ್ಲಿರಬೇಕಾದ್ರೂ ಅಷ್ಟೇ, ನಮ್ಮ ಅಂಗಡಿ ಸೈಡೇ ಗಣಪತಿ ಇಡ್ತಾ ಇದ್ದಿದ್ದು. ಆವಾಗ ನಾವು ಹೋಗಿ ತೊಗೊಂಡು ಬರ್ತಾಯಿದ್ವಿ. ಇಲ್ಲಾಂದರೆ ಈ ಸತಿ ಫಸ್ಟ್ ಟೈಮ್ ನಾನು ಹೋಗಿದ್ದೆ ಗಣಪತಿ ನೋಡ್ಕೊಂಡು ಅಡ್ವಾನ್ಸ್ ಕೊಟ್ಟು ಬರೋಕ್ಕೆ. ಇದು ಸುಸ್ತಾಗಿ ಸ್ವಲ್ಪ ಹೊತ್ತು ಕೂರೋಣ ಅಂತ ಕೂರಕ್ಕೆ ಬಂದರೆ ನಮ್ಮ ಸ್ನೋಕಿ ಬೆಳಗ್ಗೆಯಿಂದ ನೀನು ನನಗೆ ಪ್ರೀತಿ ಮಾಡಿಲ್ಲ ಅಂತ ಬಂದು ಮಂಡಿ ಮೇಲೆ ಮಲ್ಕೊಂಡ್ಳು. ಅಂದರೆ ನಿದ್ದೆನೇ ಮಾಡಿಬಿಟ್ಲು, ಬಂದುಬಿಟ್ಟು ಮಂಡಿ ಮೇಲೆ ಕೂತ್ಕೊಂಡು. ಆ ಥರ ನನಗೂ ಕೂಡ ಪ್ರೀತಿ ಮಾಡು ಅಂತ ಇಲ್ಲಿ ನಿದ್ದೆ ಮಾಡ್ತಾಯಿದ್ಲು ಅವಳು. ಆ ಥರ ಅವಳಿಗೊಂದು ಸ್ವಲ್ಪ ಪ್ರೀತಿ ಮಾಡಿ ಅವಳಿಗೂ ಸ್ವಲ್ಪ ಮತ್ತೆ ಆಟ ಆಡಿಸಿ ಇದು ಮಾಡಿದೆ, ಸಮಾಧಾನ ಮಾಡಿದೆ. ಆವಾಗ ಬಂದು ನೋಡ್ತೀನಿ ಇಷ್ಟು ಕೆಲಸ, ಹೋಳಿಗೆ ಮಾಡಿದ್ದು, ಆ ಗಲೀಜು ಎಲ್ಲ ಮತ್ತೆ ಕ್ಲೀನ್ ಮಾಡಬೇಕಿತ್ತು. ಇದೆಲ್ಲ ಕ್ಲೀನ್ ಮಾಡಿ ಬೇರೆ ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು ನಾನು. ಸರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಫುಲ್ಲು ಅದು ತುಪ್ಪದು ಅದು ಹಾಲು ಚೆಲ್ಲಿದೆಲ್ಲ ಇಷ್ಟು ಗಲೀಜಾಗಿತ್ತು. ಇಷ್ಟೆಲ್ಲ ಕೆಲಸ ಮಾಡು ಕೂಡ ನೀನೇನು ಮಾಡ್ತಿದ್ದೀಯಾ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಆದರೆ ನಿಮಗೂ ಗೊತ್ತು ಪಾಪ, ಇದು ಹೊಸದೇನಿಲ್ಲ, ಎಲ್ಲರ ಮನೇಲೂ ಅಷ್ಟೇ. ಲೇಡೀಸ್ ಎಷ್ಟು ಕೆಲಸ ಮಾಡಿದರೂ ಅವ್ರ ಮನೇಲಿ ಹೇಳೋದಷ್ಟೇ, ನೀನೇನು ಮಾಡ್ತಿದ್ದೆ, ಆರಾಮಾಗಿ ಕೂತ್ಕೊಂಡು ಮೊಬೈಲು ಟಿ ವಿ ನೋಡ್ಕೊಂಡು ಕೂತಿದ್ಯಾ, ಇನ್ನೇನು ಮಾಡ್ತಿರ್ತೀರಾ ಅಂತ ಹೇಳ್ತಾರೆ. ಇಲ್ಲ, ಇಷ್ಟಕ್ಕೊಂದು ಕೆಲಸ ಮಾಡ್ತಾಯಿರ್ತೀವಿ. ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನೋಡಿ, ಇಷ್ಟಕ್ಕೊಂದು ಕೆಲಸ ಇರುತ್ತೆ ಲೇಡೀಸಿಗೆ. ತುಂಬಾ ಮನೇಲಿ ಕೆಲಸ ಇರುತ್ತೆ. ಹಬ್ಬದಂತಲೇ ಅಲ್ಲ, ಹಬ್ಬ ಬಿಟ್ಟರೂ ಕೆಲಸ, ದಿನದ ಕೆಲಸ ಇಷ್ಟಿದ್ದೇ ಇರುತ್ತೆ. ಇದಂತೂ ಹಬ್ಬಕ್ಕಂತ ಹೇಳಿ ಹೊಸ ಕೆಲಸ ಏನೂ ಮಾಡ್ತಾಯಿಲ್ಲ. ಇದು ದಿನದ ಕೆಲಸ. ಇದು ಗ್ಯಾಸ್ ಒರೆಸು, ಶೆಲ್ಫ್ ಒರೆಸು, ಪಾತ್ರೆ ಬೆಳಗಿಡು, ಶೆಲ್ಫ್ ಎಲ್ಲ ಕ್ಲೀನ್ ಮಾಡು, ಮನೆ ಗುಡಿಸ್ಕೊ, ಮನೆ ಒರೆಸ್ಕೊ. ದಿನ ಎಲ್ಲರ ಮನೇಲೂ ಕೆಲಸ ಇರುತ್ತೆ. ನಾನು ಒಬ್ಬಳೇ ಅಂತ ಅಲ್ಲ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ, ಏನು ದುನಿಯಾದಲ್ಲಿ
ಯಾರು ಮಾಡದೇ ಇರೋ ಕೆಲಸ ನೀನು ಮಾಡ್ತೀಯಾ, ಎಲ್ಲರೂ ಮಾಡೋದೇ ನೀನು ಮಾಡ್ತೀಯ, ವಿಶೇಷ ಏನು ಮಾಡಲ್ವಲ್ಲ ಅಂತ ಹೇಳ್ತಿರ್ತಾರೆ. ಆದರೂ ನೋಡಿ ಇಷ್ಟೊಂದು ಕೆಲಸ ಇರುತ್ತೆ, ತುಂಬಾ ಕೆಲಸ ಇರುತ್ತೆ. ಇದು ಈ ಥರ ನೀಟ್ ಮಾಡಿ ಇಟ್ಕೊಂಡಿರ್ತೀವಿ, ಮತ್ತು ನಾಳೆ ಮತ್ತೆ ಇದೇ ಕೆಲಸ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇದಾಗಿದ ತಕ್ಷಣ ನಾವೇನು ಸುಮ್ಮನೆ ಇರಲ್ಲ, ಮತ್ತು ಅಡುಗೆ ಮಾಡೋದು ಅದು ಇದು ಕೆಲಸ ಮಾಡೋದು ಎಲ್ಲ ಮಾಡಿದಾಗ ಮತ್ತೆ ಗಲೀಜಾಗ್ತಾ ಇರುತ್ತೆ. ಹಾಗಾಗಿ ಹೇಳ್ತೀನಿ, ಲೇಡೀಸಿಗೆ ತುಂಬಾ ಕೆಲಸ ಇರುತ್ತೆ. ಮಕ್ಳಿಗೆ ನೋಡ್ಕೊಳ್ಳೋದು, ಆಮೇಲೆ ಮನೆ ಕೆಲಸ ಮಾಡೋದು ತುಂಬ ತಮಾಷೆ ವಿಷಯ ಅಂತೂ ಅಲ್ಲವೇ ಅಲ್ಲ. ಇದು ತುಂಬ ಕಷ್ಟದ ಕೆಲಸ. ಆದರೆ ಏನು ಮಾಡೋದು, ಮಾಡಲೇಬೇಕು, ಬೈಸ್ಕೊಳ್ತಾನೆ ಇರಬೇಕು, ಆದರೂ ಮಾಡ್ತಾನೇ ಇರಬೇಕು. ನಾನು ಬೈಸ್ಕೊಳ್ತಾನೂ ಇರ್ತೀನಿ, ಕೆಲಸ ಮಾಡ್ತಾನೂ ಇರ್ತೀನಿ. ಹಾಗಂತ ಇವರಂತೂ ಬೈಯೋದು ಬಿಡಲ್ಲ, ನಾನೇನು ಬೈಸ್ಕೊಳ್ಳೋದು ಬಿಡಲ್ಲ. ಹಾಗಾಗಿ ನಾನು ಸುಮ್ಮನೆ ಇರಲ್ಲ, ನಾನು ಬೈತಾ ಇರ್ತೀನಿ, ಜಗಳ ಆಡ್ತೀನಿ, ಇಷ್ಟೆಲ್ಲ ಮಾಡು ಇವು ಬೈತಿರಲ್ಲ ಅಂತ. ಇದು ಕಾಮನ್ ವಿಷಯ ಆಗೋಗುತ್ತೆ. ಏನಂತೀರಾ ಅಲ್ವಾ? ಎಲ್ಲರಿಗೂ ಇದ್ದೇ ತಾನೇ ಇರುತ್ತೆ. ಹಾಗೆ ನಮ್ಮನೇಲೂ ಹಾಗೆ ಕೆಲಸ. ಇದೆಲ್ಲ ಆಗಿದ್ಮೇಲೆ ನನ್ನ ಪ್ರಯಾಣ ಇದ್ದಿದ್ದು ಮಾರ್ಕೆಟ್ಗೆ. ಇದೆಲ್ಲ ಮಾಡಿದಾಗ ಖುಷಿ ಆಗುತ್ತೆ, ಮತ್ತು ಕೆಲಸ ಮಾಡಿದಾಗ ಮತ್ತೆ ಗಲೀಜಾಗುತ್ತೆ. ಮಾರ್ಕೆಟಿಂಗ್ ಕೆಲಸ ಮುಗಿಸ್ಕೊಂಡು ಬಂದು ಇನ್ನು ನೆಕ್ಸ್ಟ್ ತುಂಬಾ ಇದೆ. ಇದಾಗಿದ ಮೇಲೆ ಗಣಪತಿ ಹೇಗಿಟ್ಟೆ, ನಾನು ಗಣಪತಿಗೆ ಹೇಗೆ ಡೆಕೋರೇಷನ್ ಮಾಡಿದೆ ಅಂತ ನೀವು ನೋಡಬೇಕು ಅಂದರೆ ಈ ವಿಡಿಯೋ ನೀವು ನೋಡಿದರೆ ಬೆಲ್ ಬಟನ್ನ ಒತ್ತಿ, ನಿಮಗೆ ಫಸ್ಟು ಮತ್ತೆ ನಾನು ಏನೇ ವಿಡಿಯೋ ಹಾಕಿದ್ರು ಮತ್ತೆ ಬರುತ್ತೆ ನಿಮಗೆ. ಇದಾಗಿದ ಮೇಲೆ ನಾನು ಗಣಪತಿ ಹೇಗಿಟ್ಟೆ ಅಂತ ಕೂಡ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಇಷ್ಟನ್ನು ಎಲ್ಲ ನೀಟಾಗಿ ಕೆಲಸ ಮಾಡಿಕೊಂಡೆ. ನನ್ನ ತಂಗಿ ಕೊಟ್ಟು ಕಳಿಸಿದ್ದು ಗೌರಿ ಹಬ್ಬಕ್ಕೆ ಬಟ್ಟೆ, ಆ ಬಟ್ಟೆ ಹಾಕ್ಕೊಂಡು ಮಾರ್ಕೆಟಿಗೆ ಹೋಗಿದ್ದು. ಆಮೇಲೆ ಮಾರ್ಕೆಟಿಗೆ ಹೋಗಿ ಸಾಮಾನು ತೊಗೊಂಡು ಬರಬೇಕಿತ್ತು, ತೊಗೊಂಡು ಬರೋಕ್ಕೆ ಇದು ಮಾಡಿದೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ, ಮತ್ತೊಂದು ಸರಿ. ಇಲ್ಲ ಇಷ್ಟೊಂದು ಆಗಿದ್ಮೇಲೆ ಇನ್ನೊಂದು ಕೆಲಸ ನಾನು ಹೇಳೋದು ಮರ್ತ್ಬಿಟ್ಟಿದ್ದೀನಿ. ಒಂದು ನಿಮಿಷ, ಹೇಗೆ ಹೋಗ್ತಿದ್ದೀರಾ ನೀವು? ಇನ್ನೊಂದು ಚೂರಿದೆ ಬನ್ನಿ. ಇನ್ನೊಂದೇನಾಯಿತು ಅಂದರೆ, ಇಷ್ಟು ಮುಗಿದ ಮೇಲೆ ಅನ್ನಿಸ್ತು ಹಾಲಲ್ಲಿ ತಾನೇ ಗಣಪತಿ ಇಡೋದು. ಹಾಲಲ್ಲಿ ಗಣಪತಿ ಇಟ್ಟರೆ ನಾನು ಇಷ್ಟೊಂದು ತುಂಬಿಟ್ಟಿದ್ದೀನಿ, ಜಾಗನೇ ಇಲ್ಲ ಹಾಲಲ್ಲಿ ಗಣಪತಿ ಇಡೋಕ್ಕೆ. ಹೇಗೆ ಅಂತ ಏನು ಮಾಡಿದೆ, ಫಿಶ್ ಟ್ಯಾಂಕ್ ಇತ್ತು, ಆ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬೇಕಿತ್ತು. ಸರಿ, ಇದರಲ್ಲಿ ಫಿಶ್ ಟ್ಯಾಂಕು ಕ್ಲೀನ್ ಮಾಡಿ ಆಚೆ ಇಟ್ಬಿಡೋಣ, ಆವಾಗ ಗಣಪತಿ ಇಡೋಕ್ಕೆ ಸರಿ ಹೋಗುತ್ತೆ, ಆ ಟೇಬಲ್ ಕೂಡ ನನಗೆ ಬೇಕಿತ್ತು ಅಂತ ಹೇಳಿ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಹಿಡಿದೆ. ಆಮೇಲೆ ನೋಡ್ತೀನಿ ಇಷ್ಟೊಂದು ಒಂದು 8 ಮರಿ ಇತ್ತು ಕಣ್ರಿ. ನೋಡಿದರೆ ಒಂದೇ ಒಂದು ಮರಿ ಉಳ್ಕೊಂಡಿದ್ದೆ, ಅಮ್ಮ ಒಂದು ಮರಿ ಒಂದು ಉಳ್ಕೊಂಡಿದ್ದೆ. ಬೇಜಾರಾಗಿಬಿಡ್ತು. ಇರತ್ತೇನೋ ಮರಿ ಅಂತ ಹುಡುಕ್ದೆ, ಆದರೂ ಮರಿ ಸಿಕ್ಕಿಲ್ಲ. ಅಂದರೆ ಹೇಗೆ ಸತ್ತೋಯ್ತೋ ನನಗಂತೂ ಗೊತ್ತಿಲ್ಲ. ಊಟ ಅಂತೂ ಟೈಮಿಗೆ ಹಾಕ್ತೀನಿ, ಆದರೂ ಉಳ್ಕೊಳ್ಳಲ್ಲ, ಸತ್ತೋಗ್ಬಿಡುತ್ತೆ. ಆಮೇಲೆ ಇದನ್ನು ಆಚೆ ತೊಗೊಂಡು ಬಂದು ಕ್ಲೀನಾಗಿ ತೊಳ್ದು ಕಲ್ಲೆಲ್ಲ ನೀಟಾಗಿ ಮತ್ತೆ ಹಾಕಿ ಅದಕ್ಕೆ ನೀರು ತುಂಬಿ ಇದೆಲ್ಲ ಮಾಡೋಷ್ಟಿಗೆ ಅಂತೂ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಷ್ಟಿಗೆ ಸಾಕಾಗತ್ತೆ. ಯಾಕಪ್ಪ ಬೇಕು ಇಷ್ಟೊಂದು ಕೆಲಸ ಅನಿಸುತ್ತೆ, ಆದರೂ ಮಾಡಲೇಬೇಕು. ಇದು ನನ್ನ ಟ್ಯಾಂಕ್, ನಾನು ತಂದಿದ್ದಲ್ಲ ಫಿಶ್ ಟ್ಯಾಂಕು, ನಮ್ಮ ತಂಗಿ ಮನೇಲಿತ್ತು ಈ ಫಿಶ್ ಟ್ಯಾಂಕು. ಅವಳು ನನಗೆ ಕೊಟ್ಟಿದ್ದು. ಹೋಗಿ ಅವಳು ಹೊಸ ಮನೆಗೆ ಹೋಗ್ತಿದ್ರು, ಅದಕ್ಕೆ ಬೇಡ ತಗೋ ನೀನು ಅಂತ ಹೇಳಿ ನನಗೆ ಕೊಟ್ಟಳು ಆ ಟ್ಯಾಂಕು. ಸರಿ ಅಂತ ಹೇಳಿ ನಾನು ಆ ಟ್ಯಾಂಕ್ ಇಸ್ಕೊಂಡು ಬಂದಿದ್ದೆ. ಆ ಟ್ಯಾಂಕು ಈಗ ಇದು ಮಾಡೋಂಗೂ ಇಲ್ಲ, ಹಾಗೆ ಇಡೋಂಗೂ ಇಲ್ಲ, ಕೊಟ್ಟಿದ್ದಾಳೆ, ಕ್ಲೀನ್ ಮಾಡಿ ಇಟ್ಕೋಬೇಕು. ಹಾಗಾಗಿ ಇದನ್ನು ಕಷ್ಟಪಟ್ಟು ಆದರೂ ಕ್ಲೀನ್ ಮಾಡಿ ಆವಾಗ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇರ್ತೀನಿ. ಅವಳೇ ಕೊಟ್ಟಿದ್ದು ಟ್ಯಾಂಕು ಕೂಡ ತುಂಬ ಚೆನ್ನಾಗಿದೆ. ಅಂದರೆ ಇದಕ್ಕೊಂದು ಸ್ವಲ್ಪ ಕೆಲಸ ಇದೆ. ಅಂದರೆ ಮೋಟ್ರು ಹಾಕಬೇಕು, ಕರೆಂಟಿಂದ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು, ಅದೆಲ್ಲ ಸ್ವಲ್ಪ ಕೆಲಸ ಇದೆ. ಯಾಕಂದರೆ ಅದು ಸ್ವಿಚ್ ಬೋರ್ಡ್ ಇಲ್ಲ ಆಚೆ ನಮ್ಮ ಮನೇಲಿ, ಅದೆಲ್ಲ ರೆಡಿ ಮಾಡಿಸ್ಬೇಕು. ಅದೆಲ್ಲ ರೆಡಿ ಮಾಡಿಸ್ದಾಗ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಮೋಟ್ರು ಇದೆ, ಅಂದರೆ ಅಷ್ಟು ವರ್ಕ್ ಆಗೋಲ್ಲ ಈ ಮೋಟ್ರು. ಆಮೇಲೆ ಮತ್ತು ಸ್ವಿಚ್ ಬೋರ್ಡ್ ಇಲ್ಲ ಅಲ್ವಾ, ಹಾಗಾಗಿ ಅದು ಹಾಕೋಕ್ಕೂ ಆಗಲ್ಲ. ಇಷ್ಟನ್ನು ಮಾಡಿಬಿಟ್ಟೆ. ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ, ಅದಿನ್ನೂ ಫುಲ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಕರೆಂಟೆಲ್ಲ ಹಾಕಿ ಆಮೇಲೆ ಇದು ಮೋಟ್ರೆಲ್ಲ ಸರಿಯಾಗಿ ಹಾಕ್ತೀನಲ್ವ, ಆವಾಗ ತೋರಿಸ್ತೀನಿ ನಿಮಗೆ ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈಗಲೂ ಚೆನ್ನಾಗೇ ಇದೆ, ಆವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಾಗುತ್ತೆ. ಆಮೇಲೆ ಹೊರಟೆ ನಾನು ಮಾರ್ಕೆಟಿಗೆ. ಇಷ್ಟೇ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಇದೆ. ನೆಕ್ಸ್ಟ್ ಬ್ಲಾಗಲ್ಲಿ ಗಣಪತಿ ಹೇಗಿಟ್ಟೆ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡಬೇಕು ಅಂದರೆ ಹೇಳಿದ್ದೀನಲ್ಲ, ಬೆಲ್ ಬಟನ್ ಒತ್ತಿ. ಇದೇ ನಾನು ಗಣಪತಿಗೆ ಹೋಗಿ ಮಂಟಪ ಯಾವ್ದು ತೊಗೊಳ್ಳಿ ಅಂತ ಇದು ಮಾಡಿದ್ದು. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.